Hi students, welcome to Connect Learner App YouTube channel. So ನಾವು ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ಜಿಯೋಗ್ರಫಿ, ಕರ್ನಾಟಕದ ಒಂದು ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಪಾರ್ಟ್ 2 ರಿಲೇಟೆಡ್ ವಿಡಿಯೋಸ್ ನೋಡ್ತಾ ಹೋಗೋಣ. ನಾನು ಮೊದಲೇ ಹೇಳಿದಾಗೆ ನಾವು 5 ಪಾರ್ಟ್ಗಳಲ್ಲಿ 50 ಕ್ವಶನ್ಗಳು ನಿಮ್ಮ ಮುಂದೆ ತರ್ತಾ ಇದೀವಿ. ನಾವು ಆಲ್ರೆಡಿ ಪಾರ್ಟ್ 1 ಸಂಬಂಧಪಟ್ಟ ಹಾಗೆ ಒಂದು ವಿಡಿಯೋ ಅಪ್ಲೋಡ್ ಆಗಿದೆ. ಅದರ ಲಿಂಕ್ ಕೂಡ ಏನಾಗಿದೆ ನಿಮಗೆ ಕೆಳಗಡೆ ನಾನು ಅಪ್ಲೋಡ್ ಕೂಡ ಮಾಡಿದ್ದೀನಿ ಇಲ್ಲಿ. ಆ್ಯಂಡ್ ಈ ಒಂದು PDF ಕೂಡ ನಿಮಗೆ ನಮ್ಮ ಒಂದು ಟೆಲಿಗ್ರಾಮ್ ಚಾನಲಲ್ಲಿ ಈ ಒಂದು PDF ಕೂಡ ನಿಮಗೆ ಇಲ್ಲಿ ಸಿಗುತ್ತೆ ಸ್ನೇಹಿತರೆ. ಸೊ ಹಾಗಿದ್ರೆ ನಾವಿವತ್ತಿನ ಒಂದು ದ ಟಾಪ್ 10 ಮೋಸ್ಟ್ ಕ್ವಶನ್ಸ್ ನೋಡ್ತಾ ಹೋಗೋಣ. ಆ್ಯಂಡ್ ನಾನು ಇವತ್ತಿನ ವಿಡಿಯೋದಲ್ಲಿ 2 ಟಾಪಿಕ್ಗಳ ಮೇಲೆ, ಒಂದು ಕರ್ನಾಟಕದ ಒಂದು ನದಿ ವ್ಯವಸ್ಥೆ ಬಗ್ಗೆ ಆ್ಯಂಡ್ ಇನ್ನೊಂದು ಕರ್ನಾಟಕದ ಒಂದು ಸಾಯಿಲ್ ಸಿಸ್ಟಮ್ ಬಗ್ಗೆ, ಈ 2 ಕಾನ್ಸೆಪ್ಟ್ನ ಟಚ್ ಮಾಡಿಕೊಂಡು ಈ 10 ಮೋಸ್ಟ್ ಆಂಟಿಸಿಪೇಟೆಡ್ ಕ್ವಶನ್ಸ್ನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಹಾಗಿದ್ರೆ ಲೆಟ್ಸ್ ಗೆಟ್ ಇನ್ ಟು ದ ಕ್ವಶನ್ ನಂಬರ್ 1. ಎಸ್, ಸೊ ಕರ್ನಾಟಕದ ಕೆಳಗಿನ ನದಿಗಳನ್ನು ಪರಿಗಣಿಸಿ. ಕನ್ಸಿಡರ್ ದ ಫಾಲೋವಿಂಗ್ ರಿವರ್ಸ್ ಆಫ್ ದ ಕರ್ನಾಟಕ. ಆಪ್ಷನ್ ಎ ಬೇಡ್ತಿ ರಿವರ್, ಆಪ್ಷನ್ ಬಿ ಸೀತಾ ರಿವರ್, ಆಪ್ಷನ್ ಸಿ ಶರಾವತಿ ರಿವರ್ ಅಂಡ್ ಆಪ್ಷನ್ ಡಿ ನೇತ್ರಾವತಿ ರಿವರ್. ಅಂಡ್ ಕರ್ನಾಟಕದಲ್ಲಿ, ಹಾಗೆ ಕ್ವಶನ್ ಏನು, ಕರ್ನಾಟಕದಲ್ಲಿ ಉತ್ತರದಿಂದ ದಕ್ಷಿಣಕ್ಕೆ ಪಶ್ಚಿಮಕ್ಕೆ ಹರಿಯುವ ನದಿಗಳ ವಿಷಯದಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾದ ಅನುಕ್ರಮವಾಗಿದೆ? ಹಾಗಿದ್ರೆ ನಾವು ನಾರ್ತ್ ಟು ಸೌತ್ ಏನ್ ಮಾಡ್ತಾ ಬರ್ಬೇಕು, ಇವಾಗ ರಿವರ್ಸ್ಗಳಲ್ಲಿ ಕ್ರಾನಾಲಜಿಕಲ್ ಆರ್ಡರ್ ಕೇಳ್ತಾ ಹೋಗ್ತಾನೆ. ಸಮ್ಟೈಮ್ಸ್ ಇದೇ ಕ್ವಶನ್ ಶಫಲ್ ಮಾಡಿ ಸೌತ್ ಟು ನಾರ್ತ್ ಕೇಳ್ತೇನೆ. ಸೊ ನಾನು ಇಲ್ಲಿ 2 ರೀತಿ ಕ್ವಶನ್ ಬರುತ್ತೆ. ಒಂದು ವಿತ್ ರಿಲೇಟೆಡ್ ಟು ದ ಇಂಡಿಯನ್ ಜಿಯೋಗ್ರಫಿ, ಇನ್ನೊಂದು ವಿತ್ ರಿಲೇಟೆಡ್ ಟು ದ ಕರ್ನಾಟಕ ಜಿಯೋಗ್ರಫಿ. ಈ ಒಂದು ಕ್ವಶನ್ ಏನಾಗಿದೆ, ಕರ್ನಾಟಕ ಒಂದು ಜಿಯೋಗ್ರಫಿ ರಿಲೇಟೆಡ್ ಆಗಿ ಈ ಕ್ವಶನ್ ಅಲ್ಲಿ ಕೇಳಿರ್ತಕ್ಕಂಥದ್ದು. ಹಾಗಿದ್ರೆ ಈ ಕೆಳಕಂಡ ಯಾವ ಕೋಡು ಕರೆಕ್ಟ್ ಆಗಿದೆ? ಹಾಗಿದ್ರೆ ಸೊ ಯಾವ್ದು ಬರ್ತಾ ಹೋಗುತ್ತೆ ಒಂದ್ಸಲ ಕ್ವಿಕ್ ರಿವಿಷನ್ ಮಾಡ್ಕೊಂಡ್ ಬರೋಣ. ಇದು ನಮ್ಮ ಕರ್ನಾಟಕದಲ್ಲಿ ಇರತಕ್ಕಂಥ ಒಂದು ಪಶ್ಚಿಮಕ್ಕೆ ಇರತಕ್ಕಂಥ ಒಂದು ನದಿಗಳ ಒಂದು ಲೀಸ್ಟು. ಸೊ ಮೊಟ್ಟ ಮೊದಲೇ ಬರ್ತಕ್ಕಂಥದ್ದು ಮಹದಾಯಿ ರಿವರ್ ಬರ್ತಾ ಹೋಗುತ್ತೆ. ಮಹದಾಯಿ ನಂತರದಲ್ಲಿ ಕಾಳಿ ರಿವರ್, ನಂತರದಲ್ಲಿ ಬೇಡ್ತಿ ರಿವರ್, ನಂತರದಲ್ಲಿ ಅಘನಾಶಿನಿ ರಿವರ್, ನಂತರದಲ್ಲಿ ಶರಾವತಿ ರಿವರ್, ನಂತರದಲ್ಲಿ ಚಕ್ರ ರಿವರ್, ನಂತರದಲ್ಲಿ ಹಾಲಾಡಿ ತಿಮ್ಮಟ ವರಾಹಿ ರಿವರ್, ನಂತರದಲ್ಲಿ ಸೀತಾ ರಿವರ್, ನಂತರದಲ್ಲಿ ಉದಯಾವರ ನದಿ, ನಂತರದಲ್ಲಿ ಮುಲ್ಕಿ ನದಿ, ನಂತರದಲ್ಲಿ ಗುರುಪುರ ಅಂಡ್ ನಂತರದಲ್ಲಿ ನೇತ್ರಾವತಿ ರಿವರ್. ಸೊ ಇದನ್ನ ಕ್ರಾನಾಲಜಿಕಲ್ ಆರ್ಡರ್ ಕೇಳ್ತಾನೆ. ಇದು ನಮ್ಮ ಒಂದು ಕರ್ನಾಟಕ ಭೂಗೋಳಶಾಸ್ತ್ರ ಆಗಿರ್ತಕ್ಕಂಥ ರಂಗನಾಥ್ ಸರ್ ಬುಕ್ ಅಲ್ಲಿ ಇಲ್ಲ. ಸೊ ಕೇರ್ಫುಲ್ ಆಗಿ ಒಂದ್ಸಲ ಏನ್ ಮಾಡ್ತಾ ಹೋಗಿ ನೋಡ್ಕೊಳ್ತಾ ಹೋಗಿ. ಸೊ ತುಂಬಾ ನದಿಗಳು ಹರಿತಾ ಹೋಗುತ್ತಿಲ್ಲಿ, ನೋನಿಟ್ಟು ಅಷ್ಟೆಲ್ಲ ಬೇಡ, ನಮಗೆ ಪ್ರಮುಖವಾಗಿ ಹರಿತಕ್ಕಂಥ ನದಿಗಳ ಒಂದು ಇನ್ಫಾರ್ಮೇಶನ್ ಇದ್ರೆ ಸಾಕು. ಹಾಗಿದ್ರೆ ಈ ಒಂದು ಕ್ವಶನ್ಗೆ ಏನ್ ಆನ್ಸರ್ ಆಗ್ತಾ ಹೋಗಿದೆ? ಸೊ ಮೊದಲನೇ ಬಾರಿ ಬರ್ತಕ್ಕಂಥ ಬೇಡ್ತಿ ರಿವರ್ ಬರ್ತಾ ಹೋಗುತ್ತೆ. ಎಸ್, ದಟ್ ಇಸ್ ಅ ಫಸ್ಟ್ ಆಪ್ಷನ್. ಬೇಡ್ತಿ ಬರ್ತಕ್ಕಂಥ ಉತ್ತರದಿಂದ ದಕ್ಷಿಣಕ್ಕೆ. ಎರಡನೇ ಆನ್ಸರ್ ಏನ್ ಮಾಡ್ತಾ ಹೋಗುತ್ತೆ ಇವಾಗ ಇಲ್ಲಿ. ಸೊ ನಾವು ನೋಡ್ತಾ ಹೋದ್ರೆ ಇವಾಗ ಶರಾವತಿ ರಿವರ್ ಬರ್ತಕ್ಕಂಥದ್ದು. ಇನ್ನು ಮೂರನೇದು ಸೀತಾ ರಿವರ್ ಬರ್ತಾ ಹೋಗುತ್ತೆ ಅಂಡ್ 4ನೇದು ನೇತ್ರಾವತಿ ನದಿ ಬರ್ತಾ ಹೋಗುತ್ತೆ. ಹಾಗಿದ್ರೆ ಆನ್ಸರ್ ಏನಾಗಿದೆ ಸ್ನೇಹಿತರೆ? ಆಪ್ಷನ್ ಡಿ ACBD ಕರೆಕ್ಟ್ ಆಗಿರ್ತಕ್ಕಂಥದ್ದು. ಸೊ ನಮ್ಮಲ್ಲಿ ಹಿರಿಕರ ಮಾತು ಹೇಳ್ತಾ ಹೋಗ್ತಾರೆ, ದೇಶ ಸುತ್ತು ಕೋಶ ಓದು ಅಂತ ಹೇಳ್ತಾ ಹೋಗ್ತಾರೆ. ಅಂಡ್ ಎಷ್ಟೋ ಸಲ ನೀವು ಇನ್ ಕೇಸ್ ಕರ್ನಾಟಕದಲ್ಲಿ ನೀವು ಟ್ರಾವೆಲ್ ಮಾಡ್ಬೇಕಾದ್ರೆ ಆದಷ್ಟು ಅಬ್ಸರ್ವೇಷನ್ಸ್ಗೆ ಇಂಪಾರ್ಟೆನ್ಸ್ನ ಕೊಡಿ. ಒಂದು 1/4 ಗಂಟೆ ಒಂದು ಇಂಟರ್ವ್ಯೂಗಳಲ್ಲಿ 1 ಅವರಲ್ಲಿ ಇಂಟರ್ವ್ಯೂಗಳು ನಮ್ಮನ್ನ ಏನು ಅಬ್ಸರ್ವ್ ಮಾಡ್ತಾರೆ? ನಮ್ಮನ್ನ ಅಬ್ಸರ್ವೇಷನ್ಸ್ನ ಮಾಡ್ತಕ್ಕಂಥವ್ರು. ಆ ಒಂದು ಅಬ್ಸರ್ವೇಷನ್ಸ್ ಮೇಲೆ ನಮಗವ್ರು ಜಾಸ್ತಿ ಒಂದು ಮಾರ್ಕ್ಸ್ನ ಕೊಡ್ತಾ ಹೋಗ್ತಾರೆ. ನಿಮ್ಮ ಅಬ್ಸರ್ವೇಷನ್ ಯಾವ ರೀತಿ ಇದೆ, ನಿಮ್ಮ ಡೆಲಿವರೆನ್ಸಿ ಯಾವ ರೀತಿ ಇದೆ, ಆ ರೀತಿ ನೀವು ಏನು ಮಾಡ್ತಾ ಹೋಗ್ತಾರೆ ಇಂಟರ್ವ್ಯೂಗಳಲ್ಲಿ. ಸೊ ಕ್ವಶನ್ ಕೇಳ್ತಾ ಹೋಗ್ತಾರೆ, ಅದ್ರ ಬೇಸಿಸ್ ಮೇಲೆ ನಮಗೆ ಮಾರ್ಕ್ಸ್ಗಳನ್ನಲ್ಲಿ ಕೊಡ್ತಕ್ಕಂಥದ್ದು. ನೀವು ಕೂಡ ಅಷ್ಟೇ, ವೆನ್ ಎವರ್ ಯು ಆರ್ ಟ್ರಾವೆಲಿಂಗ್, ಕರ್ನಾಟಕದ ಯಾವುದೇ ಒಂದು ಜಿಲ್ಲೆಗೆ ಹೋಗಿ ಯಾವುದೊಂದು ಎಕ್ಸಾಮ್ ಬರೆಯಕ್ಕೆ, ಇವಾಗ ಇತ್ತೀಚೆಗೆ ಎಕ್ಸಾಮ್ ಏನು ಮಾಡ್ತಾರೆ, ಬೇರೆ ಬೇರೆ ಜಿಲ್ಲೆಗಳಿಗೆ ಹಾಕ್ತಾ ಇರ್ತಾರೆ. ಸೊ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋದಾಗ ಸುತ್ತಮುತ್ತ ಬೋರ್ಡ್ಗಳನ್ನ ನೋಡೋದಿರ್ಬೋದು, ಅಥವಾ ಇವಾಗ ನಾವು ಸುತ್ತಮುತ್ತ ಇರತಕ್ಕಂಥ ಪ್ರದೇಶಗಳನ್ನ ನೋಡೋದಿರ್ಬೋದು. ಈ ರೀತಿಯಾಗಿ ನಿಮ್ಮ ಅಬ್ಸರ್ವೇಷನ್ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿ. ಹಾಗೆ ಒಂದು ಸ್ಮಾಲ್ ಕ್ವಶನ್ ಕೇಳ್ತೀನಿ ಅಬ್ಸರ್ವೇಷನ್ ಸಂಬಂಧಪಟ್ಟ ಹಾಗೆ. ಸೊ ಯಾರೆಲ್ಲ ಬೆಂಗಳೂರಲ್ಲಿ ಓಡಾಡ್ತೀರಾ ನಿಮಗೆ ಈ ಕ್ವಶನ್ ಗೊತ್ತಿರುತ್ತೆ ಇವಾಗ. ಸೊ ನಾವು ಕನ್ನಡದಲ್ಲಿ ಡಿಟರ್ಜೆಂಟಿಗೆ ಏನಂತ ಕರಿತೀವಿ? ಸೋಪಿ ಸಾಬೂನು ಅಂತ ಕರಿತೀವಿ, ಅದೆಲ್ಲ ಗೊತ್ತಿದೆ ಇವಾಗ. ಸರ್ ಡಿಟರ್ಜೆಂಟಿಗೆ ಅಂತ ಕರಿತೀವಿ. ಯಾವುದೇ ಕಾರಣಕ್ಕೂ ಸೋಪಿನ ಪುಡಿ ಅಂತ ಮಾತ್ರ ಕಮೆಂಟ್ ಮಾಡಕ್ ಹೋಗ್ಬೇಡಿ. ಸೋಪಿನ ಪುಡಿ ಅಲ್ಲ, ಅದಕ್ಕೆ ಬೇರೆ ಪದನೇ ಇದೆ. ಈ ಒಂದು ನಿಮಗೆ ಅಬ್ಸರ್ವೇಷನ್ನು ನೀವು ನಮ್ಮ ಕರ್ನಾಟಕ ಒಂದು ಸ್ಯಾಂಡಲ್ ಸೋಪ್ ಫ್ಯಾಕ್ಟ್ರಿ ಇದೆಯಲ್ಲ, ಅಲ್ಲಿ ಆ ಒಂದು ಬೋರ್ಡ್ ನೋಡಿದಾಗ ಆ ಪದ ನಿಮಗೆ ಮೀನಿಂಗ್ ಸಿಗ್ತಾ ಹೋಗುತ್ತೆ. ಎಲ್ಲಾನು ಕೂಡ ನಾವು ಓದಲೇಬೇಕು ಅನ್ನೋ ನೆಸೆಸಿಟಿ ಇಲ್ಲ ಇಲ್ಲಿ. ನಿಮ್ಮ ಅಬ್ಸರ್ವೇಷನ್ ಇಸ್ ಗುಡ್ ಎನಫ್ ಟು ಅಟ್ರಾಕ್ಟ್ ದ ಆನ್ಸರ್ಸ್ ಆರ್ ಟು ಅಟ್ರಾಕ್ಟ್ ದ ಇನ್ಫಾರ್ಮೇಶನ್ಸ್. ನೋಡಿ, ಇವಾಗ ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ಕ್ವಶನ್ಗೆ ನೀವು ಇನ್ನೊಂದು ರೀತಿಯಲ್ಲಿ ಆನ್ಸರ್ ಮಾಡ್ಬೋದು.
ಲೈಕ್ ಹೇಗೆ ಅಂತಂದ್ರೆ ಆ ಒಂದು ನದಿಗಳು ಹರಿತಕ್ಕಂಥ ಒಂದು ಸೊ ಡಿಸ್ಟ್ರಿಕ್ಟ್ಗಳ ಮೇಲೆ ಹೇಳ್ತಾ ಹೋಗ್ಬೋದು. ಬೇಡ್ತಿ ರಿವರ್ ನಮ್ಗೆ ನಿಯರ್ ಟು ದ ಪಾರ್ಟ್ ಏನಾಗ್ತಾ ಹೋಗುತ್ತಲ್ಲಿ ಅಂಕೋಲಾ ಅಲ್ಲಿ ಬರ್ತಕ್ಕಂಥದ್ದು. ಅಂಡ್ ನೆಕ್ಸ್ಟ್ ಬರ್ತಕ್ಕಂಥದ್ದು ಸೊ ಶರಾವತಿ ರಿವರ್ ಎಲ್ಲಿ ಬರುತ್ತೆ, ಹೊನ್ನಾವರದಲ್ಲಿ ಬರುತ್ತೆ. ಇನ್ನು ಸೀತಾ ರಿವರ್ ಅಂತಂದ್ರೆ ನಮಗೆ ಆಲ್ಮೋಸ್ಟ್ ಅಲ್ಲ ಆಗುಂಬೆಗೆ ಬಳಿ ಒಂದು ಬರ್ಕಾನಾ ಫಾಲ್ಸ್ ನ ಕ್ರಿಯೇಟ್ ಮಾಡುತ್ತೆ. ಅದ್ರ ಮೂಲಕ ಏನ್ ಮಾಡುತ್ತೆ ಅದು ಸೊ ಅರಬ್ಬಿ ಸಮುದ್ರ ಸೇರ್ತಕ್ಕಂದು ಅಂದ್ರೆ ಉಡುಪಿ ಜಿಲ್ಲೆ ಕಂಡು ಬರುತ್ತೆ. ಆ ನಂತರದಲ್ಲಿ ನೇತ್ರಾವತಿ ಅಂತಂದ್ರೆ ಮಂಗಳೂರು ಅಥವಾ ದಕ್ಷಿಣ ಕನ್ನಡದಲ್ಲಿ ಕಂಡು ಬರತಕ್ಕಂಥದ್ದು. ನೋಡಿ ಅವುಗಳ ಸಿಟಿಗಳ ಮೇಲೂ ಕೂಡ ಏನ್ ಮಾಡ್ತಾ ಹೋಗ್ಬೋದು, ನಾವು ಆನ್ಸರ್ನ ಇಲ್ಲಿ ಮಾಡಕ್ಕೆ ಪ್ರಯತ್ನ ಪಡ್ತಾ ಹೋಗ್ಬೋದು. ಇಟ್ಸ್ ಕ್ಲಿಯರ್. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅವ್ನು ಇದೇ ಆಪ್ಷನ್ ಕೊಡಬೇಕು ಅಂತಲ್ಲ, ಅವನು ಇದು ಸಂಬಂಧಪಟ್ಟಾಗ ಏನೇ ಆಪ್ಷನ್ ಕೊಟ್ಟರು ಕೂಡ ಅಷ್ಟೇ, ಜಸ್ಟ್ ರೆಫರ್ ದಿಸ್ ಸ್ಲೈಡ್ ಅಂಡ್ ಗೋ ಟು ದ ಆನ್ಸರ್ಸ್. ಓಕೆ, ಲೆಟ್ಸ್ ಗೆಟ್ ಇನ್ ಟು ದ ಸೆಕೆಂಡ್ ಕ್ವಶನ್. ಸೆಕೆಂಡ್ ಕ್ವಶನ್ ಬಂದು ಉತ್ತರದಿಂದ ದಕ್ಷಿಣಕ್ಕೆ ಭಾರತದ ಪರ್ಯಾಯ ದ್ವೀಪದ ಪೂರ್ವಾಭಿಮುಖವಾಗಿ ಹರಿಯುವ ನದಿಗಳ ಒಂದು ಸರಿಯಾದ ಅನುಕ್ರಮ. ಸೊ ಇದು ಸರ್ ಇಂಡಿಯನ್ ಜಿಯೋಗ್ರಫಿ ಅಲ್ಲ ಸರ್, ಇಲ್ಯಾಕೆ ಹಾಕಿದ್ರಿ ಅಲ್ವಾ? ಬಿಕಾಸ್ ಯಾಕೆ ಅಂತಂದ್ರೆ ನಿಮಗೆ ಆ ಥರನೂ ಕೇಳ್ಬೋದು, ಈ ಥರನೂ ಕೇಳ್ಬೋದು. ಇಲ್ಲಿ ನೀವೆಲ್ಲ ಆಪ್ಷನ್ ನೋಡ್ತಾ ಬನ್ನಿ. ಇವಾಗ 2 ರಿಂದ 3 ರಿವರು ದ ರಿಲೇಟೆಡ್ ವಿತ್ ದ ಕರ್ನಾಟಕ ಓನ್ಲಿ. ಅದಕ್ಕೋಸ್ಕರ ನಾನು ಈ ಕ್ವಶನ್ ನಿಮಗೆ ಒಂದು ಎಕ್ಸಾಂಪಲ್ ಆಗಿ ಇಲ್ಲಿ ತಗೊಂಡ್ಬಂದಿದ್ದೀನಿ. ಸೊ ಹಾಗಿದ್ರೆ ಯಾವ್ಯಾವ ನದಿ ಕೊಡ್ತಾ ಹೋಗಿದ್ದಾನೆ, ಆಪ್ಷನ್ ಎ ನೋಡ್ತಾ ಹೋಗೋಣ. ಮಹಾನದಿ, ಗೋದಾವರಿ, ಕೃಷ್ಣ, ಪೆನ್ನಾರ್, ಕಾವೇರಿ ಮತ್ತೆ ವೈಗೈ ನದಿ. ಆಪ್ಷನ್ ಬಿ ಬಂದು ಮಹಾನದಿ, ಕೃಷ್ಣ, ಗೋದಾವರಿ, ಕಾವೇರಿ, ಪೆನ್ನಾರ್ ಮತ್ತೆ ವೈಗೈ ನದಿ. ಮಹಾನದಿ, ಗೋದಾವರಿ, ಕಾವೇರಿ, ಪೆನ್ನಾರ್, ಕೃಷ್ಣ ಮತ್ತು ವೈಗೈ ನದಿ. ಮಹಾನದಿ, ಕೃಷ್ಣ, ಗೋದಾವರಿ, ಕಾವೇರಿ, ವೈಗೈ ಮತ್ತು ಪೆನ್ನಾರ್ ನದಿ. ಹಾಗಿದ್ರೆ ಈ ಕ್ವಶನ್ಗೂ ಕೂಡ ಅಷ್ಟೇ ನಾವು ಮ್ಯಾಪ್ ಮೂಲಕ ಆನ್ಸರ್ ಕಂಡುಹಿಡ್ತಾ ಹೋಗೋಣ. ಕ್ವಶನ್ ಕೇಳಿದಾನೆ ಪರ್ಯಾಯ ದ್ವೀಪದ ಒಂದು ಪೂರ್ವಾಭಿಮುಖವಾಗಿ ಈಸ್ಟ್ ಫ್ಲೋಯಿಂಗ್ ರಿವರ್ಸ್ ಬಗ್ಗೆ ಕೇಳ್ತಾ ಹೋಗಿದ್ದಾನೆ. ಸಮ್ಟೈಮ್ಸ್ ಇದೇ ಕ್ವಶನ್ ವೆಸ್ಟ್ ಫ್ಲೋಯಿಂಗ್ ಅಲ್ಲೂ ಕೇಳ್ತಾ ಹೋಗ್ತಾನೆ. ಎರಡನ್ನೂ ಕೂಡ ನೋಡ್ತಾ ಹೋಗೋಣ. ಈ ಫಸ್ಟ್ ಒನ್ ಈಸ್ಟ್ ಫ್ಲೋಯಿಂಗ್ ರಿವರ್ ನೋಡ್ತಾ ಹೋಗೋಣ. ಸೊ ಮೊಟ್ಟ ಮೊದಲ ಬಾರಿ ಬರ್ತಕ್ಕಂಥದ್ದು ಈಸ್ಟ್ ಫ್ಲೋಯಿಂಗ್ ಅಲ್ಲಿ ಮಹಾನದಿ ರಿವರ್ ಬರುತ್ತೆ. ಮಹಾನದಿ ರಿವರ್ ಆದ್ಮೇಲೆ ನೆಕ್ಸ್ಟ್ ಬರ್ತಕ್ಕಂಥ ಗೋದಾವರಿ ಬರುತ್ತೆ. ಗೋದಾವರಿ ನಂತರದಲ್ಲಿ ಕೃಷ್ಣ ರಿವರ್ ಬರುತ್ತೆ. ಕೃಷ್ಣ ರಿವರ್ ಆದ್ಮೇಲೆ ಪೆನ್ನಾರ್ ರಿವರ್ ಬರುತ್ತೆ. ಅದಾದ್ಮೇಲೆ ಕಾವೇರಿ ರಿವರ್ ಬರುತ್ತೆ. ಆಮೇಲೆ ವೈಗೈ ರಿವರ್ ಬರುತ್ತೆ. ಆಮೇಲೆ ನಮಗಿಲ್ಲಿ ಪೆರಿಯಾರ್ ರಿವರ್ ಕಂಡು ಬರ್ತಕ್ಕಂಥದ್ದು. ನೋಡಿ, ಸೊ ಈಸ್ಟ್ ಫ್ಲೋಯಿಂಗ್ ಅಲ್ಲಿ ಇರ್ತಕ್ಕಂಥ ಒಂದು ಪ್ರಮುಖ ನದಿಗಳು ಫಸ್ಟ್ ಒನ್ ಮಹಾನದಿ, ನೆಕ್ಸ್ಟ್ ಒನ್ ಇಸ್ ಗೋದಾವರಿ, ಕೃಷ್ಣ. ಈ ಮೂರು ನಿಮಗೆ ಗೊತ್ತಿರುತ್ತೆ. ಅವ್ನು ಕನ್ಫ್ಯೂಷನ್ ಮಾಡೋದಲ್ಲಿ ಇವಾಗ ಅಂತಂದ್ರೆ ಪೆನ್ನಾರು, ಕಾವೇರಿ, ವೈಗೈ ನದಿ, ಅಥವಾ ಈಗ ಪೆನ್ನಾರು, ಕಾವೇರಿ ಮತ್ತೆ ಈಗ ಓಕೆ ಪಾದಾರ್ ಅಂತ ಕೊಡ್ತಾ ಹೋಗ್ತಾನೆ. ಪೆನ್ನಾರು, ಪಾದಾರು, ಕಾವೇರಿ ರಿವರ್ ಬರ್ತಕ್ಕಂಥದ್ದು. ಈ ರೀತಿಯಾಗಿ ನಿಮ್ಮ ಎಕ್ಸಾಮ್ ಅಲ್ಲಿ ಕನ್ಫ್ಯೂಷನ್ ಮಾಡ್ತಾ ಹೋಗ್ತಾನೆ. ನಮಗೇನಾಗ್ಬಿಡುತ್ತೆ, ಒಂದು ಎಕ್ಸಾಮ್ ಅಲ್ಲಿ ಫ್ರಾಕ್ಷನ್ ಸೆಕೆಂಡ್ ಅಲ್ಲಿ ಕನ್ಫ್ಯೂಷನ್ ಆಗ್ಬಿಡ್ತೀವಿ. ಎಸ್ಪೆಷಲಿ ಈ ಕ್ವಶನ್ ನಾನು ಹೇಳ್ತಾ ಹೋಗ್ತೀನಿ, ತಪ್ಪು ತಿಳ್ಕೊಡ್ಬೇಡಿ ಬಗ್ಗೆ. ಸೊ ಗರ್ಲ್ಸ್, ನೀವು ಹುಷಾರಾಗಿ ಆನ್ಸರ್ ಮಾಡಿ ಕ್ವಶನ್ಗಳನ್ನ. ಯಾಕೆ ಅಂತಂದ್ರೆ ನಮ್ಮ ಬಾಯ್ಸು ಸ್ವಲ್ಪ ಟ್ರಾವೆಲ್ ಮಾಡಿ ಜಾಸ್ತಿ ಮಾಡಿರ್ತಾರೆ, ಅವ್ರು ಲಾಜಿಕಲಿ ಟ್ರೈ ಮಾಡ್ತಾರೆ. ಸೊ ನೀವು ಅಷ್ಟೇ ಕೂಡ ಈ ರೀತಿ ಕ್ವಶನ್ಗಳು ಕೇಳಿದಾಗ ತಪ್ಪನ್ನ ಮಾಡಬೇಡಿ. ಯಾವುದೇ ಕಾರಣಕ್ಕೂ ತಪ್ಪನ್ನ ಮಾಡಿ ಸೊ ಅದಕ್ಕೆ ಬೆಲೆನ ತೆರತಕ್ಕಂಥ ಕೆಲಸ ಮಾಡಕ್ ಹೋಗ್ಬೇಡಿ. ಇಟ್ಸ್ ಕ್ಲಿಯರ್. ಸೊ ಇದಿಷ್ಟು ಕೂಡ ಈಸ್ಟ್ ಫ್ಲೋಯಿಂಗ್ ರಿವರ್ಸ್. ಈಗ ನಾ ಅದೇ ರೀತಿಯಾಗಿ ವೆಸ್ಟ್ ಫ್ಲೋಯಿಂಗ್ ರಿವರ್ಸ್ ನ ಎಕ್ಸಾಂಪಲ್ ತಗೊಂಡ್ರೆ ಇವಾಗ ಯಾವ್ದೆಲ್ಲ ಬರ್ತಾ ಹೋಗುತ್ತೆ. ಮೊದಲನೇ ಬರ್ತಕ್ಕಂಥ ನರ್ಮದಾ ರಿವರ್ ಬರುತ್ತೆ. ನಂತರದಲ್ಲಿ ತಾಪಿ ರಿವರ್ ಬರ್ತಕ್ಕಂಥದ್ದು. ಸೊ ವೆಸ್ಟ್ ಫ್ಲೋಯಿಂಗ್ ರಿವರ್ಸ್ ಅಲ್ವಾ, ನರ್ಮದಾ ಬರುತ್ತೆ, ತಾಪಿ ಬರ್ತಕ್ಕಂದು. ಅಂಡ್ ನಂತರದಲ್ಲಿ ಕರ್ನಾಟಕದ ಒಂದು ಪ್ರಮುಖ ನದಿಗಳು ಲೈಕ್ ಹೇಗೆ ಅಂತಂದ್ರೆ ಮಹದಾಯಿ ರಿವರ್ ಬರುತ್ತೆ. ಮಹದಾಯಿ ಆದ್ಮೇಲೆ ಕಾಳಿ ರಿವರ್ ಬರುತ್ತೆ. ಕಾಳಿ ನಂತರದಲ್ಲಿ ಬೇಡ್ತಿ ಬರುತ್ತೆ. ಈಗ ಅಘನಾಶಿನಿ ನಮ್ಮ ಕರ್ನಾಟಕದ ಒಂದು ರಿವರ್ಗಳನ್ನ ಟಾರ್ಗೆಟ್ ಮಾಡ್ತಾನೆ. ಅಂಡ್ ಕೊನೆಯದೇ ಬರ್ತಕ್ಕಂದು ಪೆರಿಯಾರ್ನ ಒಂದು ನದಿಗಳು ನಮಗೆ ಇಲ್ಲಿ ಕಂಡು ಬರ್ತಕ್ಕಂಥದ್ದು. ಅವ್ನು ಈಸ್ಟ್ ಫ್ಲೋಯಿಂಗ್ ಕೇಳಿದ್ರು ಕೂಡ ಅಷ್ಟೇ, ವೆಸ್ಟ್ ಫ್ಲೋಯಿಂಗ್ ಕೇಳಿದ್ರು ಕೂಡ ಅಷ್ಟೇ, ನೀವು ಕೇರ್ಫುಲ್ ಆಗಿ ಇಲ್ಲಿ ಆನ್ಸರ್ ಮಾಡ್ತಾ ಹೋಗ್ಬೇಕಾಗತ್ತೆ. ಇಸ್ ಇಸ್ ಕ್ಲಿಯರ್? Okay, done. We'll go to the next question, question number 3. ಸೊ ಮೇಕೆದಾಟು ಯೋಜನೆಯ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ. ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ದ ಮೇಕೆದಾಟು ರಿವರ್ ಪ್ರಾಜೆಕ್ಟ್. ಆಪ್ಷನ್ ಎ, ಇದು ಕುಡಿಯುವ ನೀರು ಮತ್ತೆ ನೀರಾವರಿ ಯೋಜನೆ ಆಗಿದೆ. ಇಟ್ ಈಸ್ ಬೋತ್ ಎ ಡ್ರಿಂಕಿಂಗ್ ವಾಟರ್ ಅಂಡ್ ದ ಇರಿಗೇಷನ್ ಪ್ರಾಜೆಕ್ಟ್. ಆಪ್ಷನ್ ಬಿ, ಈ ಯೋಜನೆಯು ಕಾವೇರಿ ಉಪನದಿ ಅರ್ಕಾವತಿಯೊಂದಿಗೆ ಸಂಗಮದಲ್ಲಿದೆ. ದ ಪ್ರಾಜೆಕ್ಟ್ ಈಸ್ ಆನ್ ದ ಕಾನ್ಫ್ಲುಯೆನ್ಸ್ ಆಫ್ ದ ಕಾವೇರಿ ರಿವರ್ ಅಂಡ್ ದ ಅರ್ಕಾವತಿ ರಿವರ್. ಅಂಡ್ ಆಪ್ಷನ್ ಸಿ, ಈ ಯೋಜನೆಯು ಕರ್ನಾಟಕದ ರಾಮನಗರ ಜಿಲ್ಲೆಯ ಕನಕಪುರ ಬಳಿ ನೀರನ್ನು ಸಂಗ್ರಹಿಸಲು ಸಮತೋಲನ ಜಲಾಶಯ ನಿರ್ಮಿಸಲು ಒಳಗೊಂಡಿರುತ್ತದೆ. ಅಂಡ್ ದ ಪ್ರಾಜೆಕ್ಟ್ ಇನ್ವಾಲ್ವ್ಸ್ ಬಿಲ್ಡಿಂಗ್ ಎ ಬ್ಯಾಲೆನ್ಸಿಂಗ್ ರಿಸರ್ವೇರ್ ಟು ಸ್ಟೋರ್ ವಾಟರ್ ನಿಯರ್ ಕನಕಪುರ ಇನ್ ಕರ್ನಾಟಕಸ್ ರಾಮನಗರ ಡಿಸ್ಟಿಕ್. ಹಾಗಿದ್ರೆ ಈ ಮೇಲಿನ ಯಾವ ಹೇಳಿಕೆಗಳು ಸರಿ ಆಗ್ತಾ ಹೋಗಿದೆ? ಸಿ, ಮೇಕೆದಾಟು ಇಸ್ ಒನ್ ಆಫ್ ದ ಮೋಸ್ಟ್ ಕಾಂಟ್ರವರ್ಷಿಯಲ್ ಪ್ರಾಜೆಕ್ಟ್ ಇನ್ ದ ಇಂಡಿಯಾ.
ನಮ್ಮ ಇಂಡಿಯಾದಲ್ಲಿ ಇರತಕ್ಕಂಥ ಮೋಸ್ಟ್ ಕಾಂಟ್ರವರ್ಷಿಯಲ್ ರಿವರ್ ಡಿಸ್ಪ್ಯೂಟ್ಗಳಲ್ಲಿ ನಮ್ಮ ದಕ್ಷಿಣ ಒಂದು ಭಾರತದ ಒಂದು ಕಾವೇರಿ ರಿವರ್ ಯಾವತ್ತೂ ಕೂಡ ಏನಾಗಿರುತ್ತೆ ನ್ಯೂಸಲ್ಲಿ ಇರ್ತಕ್ಕಂಥದ್ದು. ಮಳೆ ಜಾಸ್ತಿ ಬಂದರೂ ನ್ಯೂಸಲ್ಲಿ ಇರ್ತೀವಿ, ಮಳೆ ಕಡಿಮೆ ಬಂದರೂ ನ್ಯೂಸಲ್ಲಿ ಇರ್ತೀವಿ. ಯಾಕೆ ಅಂತಂದ್ರೆ ನಮ್ಮ ಒಂದು ಕರ್ನಾಟಕ ಮತ್ತು ತಮಿಳುನಾಡು ರಾಜ್ಯಗಳ ನಡುವೆಯಲ್ಲಿ ಈ ನದಿ ನೀರು ಹಂಚಿಕೆ ವಿವಾದದಿಂದಾಗಿ ಈ ಒಂದು ಮೇಕೆದಾಟು ಯೋಜನೆ ಯಾವತ್ತಿಗೂ ಕೂಡ ಏನಾಗಿದೆ ಕರೆಂಟ್ ಅಫೇರ್ಸ್ ಅಲ್ಲಿ ಇರ್ತಕ್ಕಂಥದ್ದು. ಹಾಗಿದ್ರೆ ಮೇಕೆದಾಟು ಯೋಜನೆಯ ಮೂಲ ಉದ್ದೇಶ ನೋಡ್ತಾ ಬರೋಣ. ಅಂಡ್ ಈ ಒಂದು ಮೇಕೆದಾಟು ಯೋಜನಾ ಈ ಒಂದು ಪ್ರಾಜೆಕ್ಟ್ ನ ಪ್ರಪೋಸ್ ಮಾಡಿದ್ದು ಕರ್ನಾಟಕ ಸರ್ಕಾರ ಯಾವಾಗ ಅಂತಂದ್ರೆ 2017ರಲ್ಲಿ ಏನ್ ಮಾಡ್ತಾರೆ ಈ ಒಂದು ಪ್ರಾಜೆಕ್ಟ್ ನಲ್ಲಿ ಪ್ರಪೋಸ್ ನ ಮಾಡ್ತಕ್ಕಂಥದ್ದು. ಅಂಡ್ ಈ ಒಂದು ಪ್ರಾಜೆಕ್ಟ್ ನ ಒಟ್ಟಾರೆಯ ಮೌಲ್ಯ ಎಷ್ಟು ಅಂತಂದ್ರೆ 9,000 ಒಂದು ಕೋಟಿ ಆಗಿರ್ತಕ್ಕಂಥದ್ದು. ಹಾಗಿದ್ರೆ ಈ ಒಂದು ಬ್ಯಾಲೆನ್ಸಿಂಗ್ ರಿಸರ್ವೇರ್ ಎಲ್ಲಿ ನಿರ್ಮಾಣ ಮಾಡಬೇಕು ಅಂತೀರ ಅಂತಂದ್ರೆ ಒಂಟಿಗೊಂಡ್ಲು ಅಂತ ಕರಿತೀವಿ ಅಲ್ಲಿ. ಅಗೇನ್ ಕನಕಪುರ ಜಿಲ್ಲೆ, ರಾಮನಗರ ಜಿಲ್ಲೆ, ಕನಕಪುರ ತಾಲೂಕು, ಒಂಟಿಗೊಂಡ್ಲು. ದರ್ ಇಸ್ ಅ 2 places there, ಬಿಳಿಗೊಂಡ್ಲು, ಒಂಟಿಗೊಂಡ್ಲು. ಬಿಳಿಗೊಂಡ್ಲು ಬಂದು ವೇರ್ ನಾವೇನ್ ತಮಿಳ್ನಾಡು ಇಷ್ಟು ಟೀಮ್ಸ್ ನೀರು ಬಿಡಬೇಕು ಅಂತ ಹೇಳ್ತೀವಲ್ವಾ, ಅಲ್ಲಿ ವಾಟರ್ ಗೇಜ್ ಇದೆ, ಅಲ್ಲಿಂದ ಕ್ಯಾಲ್ಕುಲೇಟ್ ಮಾಡ್ತೀವಿ. ವಿ ಆರ್ ನಾಟ್ ಕ್ಯಾಲ್ಕುಲೇಟ್ ಫ್ರಮ್ KRS ಡ್ಯಾಮ್. ಈಗ ತಮಿಳ್ನಾಡು ನೀವು 2 ಟೀಮ್ಸ್ ನೀರು ಬಿಡಬೇಕು ಅಂತಂದ್ರೆ ತಮಿಳ್ನಾಡು ಡ್ಯಾಮಿಂದ ಕ್ಯಾಲ್ಕುಲೇಟ್ ಮಾಡಲ್ಲ, ನಾವು ಎಲ್ಲ ಕ್ಯಾಲ್ಕುಲೇಟ್ ಮಾಡ್ತೀವಿ ಕರ್ನಾಟಕ ತಮಿಳ್ನಾಡು ಬಾರ್ಡರ್ ಇರತಕ್ಕಂಥ ಬಿಳಿಗೊಂಡ್ಲು ವಾಟರ್ ಗೇಜ್ ಇದೆ, ಅಲ್ಲಿಂದ ವಿ ಕ್ಯಾಲ್ಕುಲೇಟ್ ದ 2 TMC ಫೇಟ್ ಆಫ್ ದ ವಾಟರ್ ನಲ್ಲಿ ಕ್ಯಾಲ್ಕುಲೇಷನ್ ಮಾಡ್ತಕ್ಕಂಥದ್ದು. ಅದರ ಬಳಿಯೇ ಒಂಟಿಗೊಂಡ್ಲು ಅಂತ ಕರಿತೀವಿ, ಅಲ್ಲಿ ಆ ಒಂದು ಪ್ರದೇಶದಲ್ಲಿ ಈ ಒಂದು ಮೇಕೆದಾಟು ಒಂದು ಬ್ಯಾಲೆನ್ಸಿಂಗ್ ರಿಸರ್ವ್ ನಲ್ಲಿ ನಿರ್ಮಾಣ ಮಾಡಲಿಕ್ಕೆ ಕರ್ನಾಟಕ ಸರ್ಕಾರ ತನ್ನ ಒಂದು ಪ್ರಪೋಸಲ್ ನಲ್ಲಿ ಇಟ್ಟಿದೆ. ಅಂಡ್ ನೆಕ್ಸ್ಟ್ ಇಸ್ ಅಬೌಟ್ ಇದು ಎಲ್ಲಿ ಅಂತಂದ್ರೆ ಆನ್ ದ ಕಾನ್ಫ್ಲುಯೆನ್ಸ್ ಆಫ್ ದ ಅರ್ಕಾವತಿ ಮತ್ತೆ ಇಲ್ಲಿ ಈ ಒಂದು ಕಾವೇರಿ ರಿವರ್. ಹೌದು, ಮೇಕೆದಾಟು ಹತ್ರ ಬರ್ತಕ್ಕಂಥ ಅರ್ಕಾವತಿ ಮತ್ತೆ ಕಾವೇರಿ ನದಿಗಳ ಒಂದು ಸಂಗಮದಲ್ಲಿ ಕಂಡು ಬರ್ತಾ ಹೋಗುತ್ತೆ. ಅಂಡ್ ಮೋರ್ ಓವರ್ ಇದು ತಿಳ್ಕೊಳ್ಳಿ, ಇಟ್ ಈಸ್ ಎ ಮಲ್ಟಿಪರ್ಪಸ್ ಪ್ರಾಜೆಕ್ಟ್. ಬಟ್ ಆದ್ರೆ ಇದರ ಇಂಟೆನ್ಷನ್ನು ಇರಿಗೇಷನ್ಗೆ ಇಲ್ಲ, ಇದರ ಇಂಟೆನ್ಷನು ಡ್ರಿಂಕಿಂಗ್ ವಾಟರ್ ಎಲ್ಲಿಗೆ ಬೆಂಗಳೂರು ನಗರಕ್ಕೆ, ಕನಕಪುರ, ಬೆಂಗಳೂರು ಈ ಸುತ್ತಮುತ್ತ ಏರಿಯಾಗಳಿಗೆ ಕುಡಿಯುವ ನೀರಿನಲ್ಲಿ ಸಪ್ಲೈ ಮಾಡೋ ಮೂಲ ಉದ್ದೇಶ ಇದೆ, ಮೊದಲನೇ ರೀಸನ್. ಅಂಡ್ ಎರಡನೇ ರೀಸನ್ ಬಂದು ಅಲ್ಲಿ ದೇ ಥಾಟ್ ಟು ಬಿಲ್ಡ್ ದ 400 ಮೆಗಾವಾಟ್ ಅಷ್ಟು ಒಂದು ಹೈಡ್ರೋ ಎಲೆಕ್ಟ್ರಿಸಿಟಿನ ಉತ್ಪಾದನೆ ಮಾಡಲಿಕ್ಕೆ ಸರ್ಕಾರ ಇಲ್ಲಿ ಮೂಲ ಉದ್ದೇಶ ಹಾಕೊಂಡಿದೆ. ಇಟ್ಸ್ ನಾಟ್ ವಿತ್ ಇರಿಗೇಷನ್. ಆಬ್ವಿಯಸ್ ಒಂದು ಡ್ಯಾಮ್ ಕಟ್ಟಿದಾಗ ಇರಿಗೇಷನ್ ಹೆಲ್ಪ್ ಆಗೇ ಆಗುತ್ತೆ, ಬಟ್ ಮೂಲ ಉದ್ದೇಶ ಇಟ್ ಇಸ್ ನಾಟ್ ಅ ಲಿಫ್ಟ್ ಇರಿಗೇಷನ್ ಸ್ಕೀಮ್. ಒಂದು ಡ್ಯಾಮ್ನ ಕಟ್ಟಿ ನಾವು ಲಿಫ್ಟ್ ಇರಿಗೇಷನ್ ಆ ರೀತಿ ಮಾಡ್ತಿಲ್ಲ. ಯಾಕಂದ್ರೆ ನೀವು ಇರಿಗೇಷನ್ ತಗೊಂಡ್ವಿ ಅಂತಂದ್ರೆ ತಮಿಳ್ನಾಡು ಏನ್ ಮಾಡುತ್ತೆ, ಇನ್ನ ಖ್ಯಾತೇಶ್ವರ ಹೊಚ್ಕೊಳ್ಳುತ್ತೆ. ನಾವು ಅದಕ್ಕೋಸ್ಕರ ಏನ್ ಮಾಡಿದೀವಿ, ನೋಡಪ್ಪ ನಾವು ಇರಿಗೇಷನ್ ಯೂಸ್ ಮಾಡ್ಕೊಳ್ತಾ ಇಲ್ಲ, ನಮ್ಮ ಮೇನ್ ಪರ್ಪಸ್ ಇರೋದು ಇವಾಗ ಅಲ್ಲಿ ಒಂದು ಹೈಡ್ರೋ ಎಲೆಕ್ಟ್ರಿಸಿಟಿ ಪ್ರಾಜೆಕ್ಟ್ ಮಾಡಬೇಕು, ಜೊತೆಗೆ ಬೆಂಗಳೂರು ನಗರಕ್ಕೆ ಮೋಸ್ಟ್ ಆಫ್ ದ ತಮಿಳಿಯನ್ಸ್ ನೀವೇ ಬಂದಿಲ್ಲಿ ಹೊಕ್ಕೊಂಡಿದ್ದೀರಿ ಇವಾಗ, ನಿಮಗೆ ಕುಡಿಯಕ್ಕೆ ನೀರು ಬೇಕು ಅಂತಂದ್ರೆ ನಾವು ಡ್ಯಾಮ್ನ ಕಟ್ಟಲೇಬೇಕು ಅಂತ ಏನ್ ಮಾಡ್ತಿರ್ಲಿ ಒಂದು ಗೌರ್ಮೆಂಟ್ ಇವಾಗ ಇಲ್ಲಿ ಪ್ರಪೋಸಲ್ ನಲ್ಲಿ ಇಟ್ಟಿರ್ತಕ್ಕಂಥದ್ದು. ಅಂಡ್ ಇತ್ತೀಚೆಗೆ ಈ ಒಂದು ಪ್ರಾಜೆಕ್ಟ್ ಮತ್ತೆ ಕರೆಂಟ್ ಅಫೇರ್ಸ್ ಇತ್ತು. ಯಾಕೆ ಅಂತಂದ್ರೆ ಸ್ವತಃ ತಮಿಳುನಾಡಿನ ಒಂದು ಭಾಗದ ಜನರು ಅಂಡ್ ಕರ್ನಾಟಕದ ಭಾಗದ ರೈತರು ಇಬ್ಬರು ಕೂಡ ಸೇರ್ಕೊಂಡು ಏನ್ ಮಾಡಿದ್ದಾರೆ, ಸರ್ ಒಂಟಿಗೊಂಡ್ಲು ಬೇಡ, ಒಂಟಿಗೊಂಡ್ಲು ಏನಾಗುತ್ತೆ ಬಾರ್ಡರ್ಗೆ ತುಂಬಾ ಹತ್ತಿರ ಆಗಿದೆ, ನಮಗಿಲ್ಲಿ ಡಿಸ್ಪ್ಯೂಟ್ ಇನ್ನ ರೈಸ್ ಆಗ್ತಾ ಹೋಗುತ್ತೆ, ನಾವು ಅದಕ್ಕೋಸ್ಕರ ಏನ್ ಮಾಡೋಣ ಇನ್ನ ಸ್ವಲ್ಪ ಹಿಂದೆನೆ ಕಟ್ಕೊಳ್ಳೋಣ. ಎಲ್ಲಿ ಅಂತಂದ್ರೆ ನಾವು ರಾಸಿಮನಾಲ್ ವಿಲೇಜ್ ಅಂತ ಕರಿತಾ ಹೋಗ್ತೀವಿ, ಚಾಮರಾಜನಗರ ಡಿಸ್ಟಿಕ್ ಇದೆ, ಅಲ್ಲಿ ಕಟ್ಕೊಳ್ಳೋಣ ಸರ್. ಅಲ್ಲೇನ್ ಮಾಡೋಣ ಅಂತಂದ್ರೆ 64 TMC ಫೀಟ್ ವಾಟರ್ ಏನ್ ಮಾಡಬಹುದು ನಾವು ಸ್ಟೋರ್ ಮಾಡಬಹುದು, ದಟ್ ಟು ವಿತೌಟ್ ಅಫೆಕ್ಟಿಂಗ್ ದ ಫಾರೆಸ್ಟ್ ಏರಿಯಾ. ನೀವು ಮೇಕೆದಾಟಲ್ಲಿ ಮಾಡಕ್ ಹೋದ್ರೆ ಫಾರೆಸ್ಟ್ ಏರಿಯಾ ಅಫೆಕ್ಟ್ ಆಗುತ್ತೆ, ಆದ್ರೆ ಈ ಒಂದು ಪ್ರದೇಶದಲ್ಲಿ ಮಾಡಿದ್ರೆ ನಿಮಗೆ ಫಾರೆಸ್ಟ್ ಏರಿಯಾ ಅಫೆಕ್ಟ್ ಆಗೋದಿಲ್ಲ. ಬೆಟರ್ ನಾವ್ ಇಲ್ಲಿ ಮಾಡೋಣ ಅಂತೇಳಿ ಸ್ವತಃ ರೈತರೇ ಆ ವಿಚಾರದ ಬಗ್ಗೆ ಸ್ಟಡಿ ಮಾಡಿ ಇಲ್ಲಿ ರಿಪೋರ್ಟ್ನ ಕೊಟ್ಟಿದ್ದಾರೆ. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಆ ಒಂದು ಭಾಗದ ಜನರಿಗೆ ಆ ನೀರಿನ ಒಂದು ಮುಖ್ಯ ಅಥವಾ ಪ್ರಾಮುಖ್ಯತೆ ಎಷ್ಟಿದೆ ಅಂತ ಹೇಳಿ ಅಲ್ವಾ. ದಟ್ ಈಸ್ ದ ಬೆನಿಫಿಟ್ ಆಫ್ ದ ಮೇಕೆದಾಟು ರಿವರ್ ಪ್ರಾಜೆಕ್ಟ್. ಇದ್ರ ಮೂಲಕ ಏನ್ ಮಾಡ್ಬೋದು ಅಂತಂದ್ರೆ ನಾವು ಫಾರ್ಮ್ ಇರ್ಬೋದು ಅಥವಾ ಫಾರೆಸ್ಟ್ ಲ್ಯಾಂಡ್ ಏನ್ ಮಾಡ್ಬೋದು, ಇಲ್ಲಿ ಅತಿ ಒಂದು ಕಡಿಮೆ ಏನ್ ಮಾಡ್ಬೋದು ಇವಾಗ ಅದು ಅಫೆಕ್ಟ್ ನ ಇಲ್ಲಿ ಕ್ರಿಯೇಟ್ ಮಾಡ್ತಕ್ಕಂಥದ್ದು. ಇದ್ರ ಜೊತೆಗೆ ಬಾರ್ಡರ್ ವಿಚಾರದಲ್ಲೂ ಕೂಡ ಅಷ್ಟೇ ಯಾವುದೇ ರೀತಿ ಒಂದು ಪ್ರಾಬ್ಲಮ್ ನಲ್ಲಿ ಕ್ರಿಯೇಟ್ ಆಗಲ್ಲ. ಜೊತೆಗೆ ಇದ್ರ ಮೂಲಕ ನಾವು 440 ಮೆಗಾವಾಟ್ ಎನರ್ಜಿ ಯುಟಿಲೈಸ್ ಮಾಡ್ಕೋಬಹುದು. ಜೊತೆಗೆ 14.75 TMC ಫೀಟ್ ಏನ್ ಮಾಡ್ಬೋದು ವಾಟರ್ನ ಬೇಕಿದ್ರೆ ನೀವು ಡ್ರಿಂಕಿಂಗ್ ಪರ್ಪಸ್ಗೆ ಪಂಪ್ ಔಟ್ ನಲ್ಲಿ ಮಾಡ್ಕೋಬಹುದು. ಹಾಗಿದ್ರೆ ಈ ಕ್ವಶನ್ಗೆ ಏನ್ ಆನ್ಸರ್ ಆಗಿದೆ ನೋಡಿ, ಇದು ಕುಡಿಯುವ ನೀರು ಮತ್ತು ನೀರಾವರಿ ಯೋಜನೆ ಆಗಿದೆ. ಇಟ್ ಈಸ್ ಎ ಬೋತ್ ಡ್ರಿಂಕಿಂಗ್ ವಾಟರ್ ಅಂಡ್ ಇರಿಗೇಷನ್ ಪ್ರಾಜೆಕ್ಟ್. ಅದೇ ಹೇಳ ನಾವೀಗ ಲಾಜಿಕ್ ಯೂಸ್ ಮಾಡಿ, ನೀವು ಮೊದಲೇ ನಾವಿರೋ KRS ಡ್ಯಾಮ್ ಅಲ್ಲಿ ಇವಾಗ ಆಲ್ರೆಡಿ ಕೋರ್ಟ್ ಆರ್ಡರ್ ಮಾಡಿದೆ, ಡು ನಾಟ್ ಇನ್ಕ್ರೀಸ್ ದ ವಾಟ್ ವಿ ಸೆಡ್ ರಿವರ್ ಬೇಸಿನ್ ಸಂಬಂಧಪಟ್ಟ ಹಾಗೆ ಇರಿಗೇಷನ್ ಏರಿಯಾಗಳನ್ನ ಇನ್ಕ್ರೀಸ್ ಮಾಡಬೇಡಿ ಅಂತೇಳಿ ಸುಪ್ರೀಂ ಕೋರ್ಟ್ ಆರ್ಡರ್ ಕೊಟ್ಟಿದೆ. ಅಂತರಲ್ಲಿ ನೀವು ಇವಾಗ ಮತ್ತೆ ಇರಿಗೇಷನ್ ಅಂತಂದ್ರೆ ತಮಿಳ್ನಾಡು ಸುಮ್ಮನೆ ಇರತ್ತಾ?
ಅವ್ರ ಕ್ಯಾಚ್ ತೆಗಿತಾರೆ. ಅದಕ್ಕೋಸ್ಕರ ಏನ್ ಮಾಡ್ತೀವಿ, ನಾವು ಇರಿಗೇಷನ್ ಬಿಟ್ವಿ, ಮೇಜರ್ ಟಾರ್ಗೆಟ್ ನ ಹೈಡ್ರೋ ಸ್ಟ್ರೀಮ್ ಮತ್ತೆ ಇಲ್ಲಿ ಜೊತೆಗೆ ಡ್ರಿಂಕಿಂಗ್ ವಾಟರ್ ಇಲ್ಲಿ ಹಾಕೊಂಡಿದೀವಿ. ಇಟ್ ಇಸ್ ನಾಟ್ ಎ ನೀರಾವರಿ. ಸೊ ಆಪ್ಷನ್ 1 ಏನಾಗಿದೆ ಇಲ್ಲಿ ಫಾಲ್ಸ್ ಆಗಿರ್ತಕ್ಕಂಥ. ಇಫ್ ಆಪ್ಷನ್ 1 ಇಸ್ ಫಾಲ್ಸ್, ದೆನ್ ಆನ್ಸರ್ ಸಿ 2 ಮತ್ತೆ 3 ಏನಾಗಿರೋದು ಇಲ್ಲಿ ಕರೆಕ್ಟ್ ಆಗಿ ಇರ್ತಕ್ಕಂಥದ್ದು. ಬಿಕಾಸ್ ಬೈ ಓಕೆ, ಇಲ್ಲಿ ನೋಡ್ಲಂಗೆ ಇಲ್ಲೇ ಹೇಳ್ಬೋದು ನಾವೀಗ. ಇಫ್ ಯು ಆರ್ ಸೇಯಿಂಗ್ 1 is true, then 1 2 3 is answer. If you are saying 1 is false, then 2 3 is the answer here. Is this clear? Okay, done. ಸೊ ನಾವಿವಾಗ ನೆಕ್ಸ್ಟ್ ಕ್ವಶನ್, 4th ಕ್ವಶನ್ ಹೋಗ್ತಾ ಹೋಗೋಣ. ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಮತ್ತು ಕೆಳಗೆ ನೀಡಲಾದ ಸರಿಯಾದ ಆಯ್ಕೆಯನ್ನ ಆರಿಸಿ. ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಅಂಡ್ ಸೆಲೆಕ್ಟ್ ದ ಕರೆಕ್ಟ್ ಆನ್ಸರ್ ಗಿವನ್ ಬಿಲೋ. ಆಪ್ಷನ್ ಎ, ಕುಮದಾವತಿ ನದಿಯು ಛಾಯಾ ಭಗವತಿ ಎಂಬ ಸುಂದರವಾದ ಜಲಪಾತವನ್ನ ಸೃಷ್ಟಿಸುತ್ತದೆ. ದ ರಿವರ್ ಕುಮದಾವತಿ ಕ್ರಿಯೇಟ್ಸ್ ಎ ಬ್ಯೂಟಿಫುಲ್ ವಾಟರ್ಫಾಲ್ ಕಾಲ್ಡ್ ದ ಛಾಯಾ ಭಗವತಿ. ನೆಕ್ಸ್ಟ್ ಒನ್ ಇಸ್ ಭೀಮಾ ರಿವರ್. ಭೀಮಾ ನದಿಯು ಕರ್ನಾಟಕ ಮತ್ತು ಮಹಾರಾಷ್ಟ್ರದ ನಡುವೆ ಗಡಿ ರೇಖೆಯಾಗಿ ಹರಿಯುತ್ತದೆ. ದ ರಿವರ್ ಭೀಮಾ ಫಾರ್ಮ್ಸ್ ಎ ಬೌಂಡ್ರಿ ಬಿಟ್ವೀನ್ ದ ಕರ್ನಾಟಕ ಅಂಡ್ ಮಹಾರಾಷ್ಟ್ರ. ಆಪ್ಷನ್ ಸಿ, ಗುಲ್ಬರ್ಗ ಜಿಲ್ಲೆಯ ಪ್ರಮುಖ ಭಾಗವು ಮಾಂಜರಾ ನದಿಯ ಜಲನಯನ ಪ್ರದೇಶದಲ್ಲಿ. Major part of Gulbarga district lies in the Manjara River Basin region. Next one is ಕರ್ನಾಟಕ ಪಶ್ಚಿಮಕ್ಕೆ ಹರಿಯುವ ನದಿಗಳು ಸಮಾನಾಂತರ ನದಿ ವ್ಯವಸ್ಥೆಯ ಅತ್ಯುತ್ತಮ ಉದಾಹರಣೆಯಾಗಿವೆ. The west flowing rivers of Karnataka are the best example of the parallel river drainage system. ಹಾಗಿದ್ರೆ ಈ ಮೇಲಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗ್ತಾ ಹೋಗಿದೆ? ಸೊ ಮೊದಲನೇದು, ಕುಮದಾವತಿ ನದಿಯು ಛಾಯಾ ಭಗವತಿ ಎಂಬ ಸುಂದರವಾದ ಜಲಪಾತವನ್ನ ಸೃಷ್ಟಿಸುತ್ತದೆ. ನಮಗೆ ಕುಮದ್ವತಿ ಮತ್ತೆ ಕುಮದಾವತಿ ಅಂತೇಳಿ 2 ರಿವರ್ ಇದೆ. ಒಂದು ನೀವೇನು ಕುಮದಾವತಿ ಅಂತ ಕರಿತೀವಲ್ವಾ, ಅದು ನಮ್ಮ ಒಂದು ಅರ್ಕಾವತಿ ನದಿಯ ಒಂದು ಉಪನದಿ ಆಗಿರ್ತಕ್ಕಂಥದ್ದು. ವೃಷಭಾವತಿ ಅಂಡ್ ಓಕೆ, ದಟ್ ಇಸ್ ವಾಟ್ ವಿ ಸೆಡ್. ವೃಷಭಾವತಿ ಮತ್ತೆ ಕುಮದಾವತಿ ದೇ ಆರ್ ದ ಟ್ರಿಬ್ಯೂಟರೀಸ್ ಆಫ್ ದ ರಿವರ್ ಅರ್ಕಾವತಿ. ಇನ್ನೊಂದು ಕುಮದ್ವತಿ ಅಂತ ಕರಿತೀವಿ, ಅದು ನಮ್ಮ ಒಂದು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯ ಬಳಿ ಹುಟ್ಟುತ್ತೆ. ಅಲ್ಲದೆ ಹುಟ್ಟಿ ಶಿಕಾರ್ಪುರ ಒಂದು ತಾಲೂಕಿನಲ್ಲಿ ಅಂಜನಾಪುರ ಅಂತೇಳಿ ಒಂದು ಜಲಾಶಯ ನಿರ್ಮಾಣ ಮಾಡಿದ್ದಾರೆ. ನಂತರದಲ್ಲಿ ಶಿವಮೊಗ್ಗ ಜಿಲ್ಲೆ ಮತ್ತೆ ಹಾವೇರಿ ಜಿಲ್ಲೆ ಒಂದು ಬಾರ್ಡರ್ ಅಲ್ಲಿ ಮದಗದ ಕೆರೆ, ಅಲ್ಲಿ ಕೂಡ ಏನ್ ಮಾಡಿದರೆ ಒಂದು ಕೆರೆ ನಿರ್ಮಾಣ ಮಾಡುತ್ತೆ. ಅಂಡ್ ನಂತರ ತಗೊಂಡು ಹೋಗೋದು ಇಟ್ ಬಿಕಮ್ ಎ ಟ್ರಿಬ್ಯೂಟರಿ ಆಫ್ ದ ಸಬ್ ಟ್ರಿಬ್ಯೂಟರಿ ಆಫ್ ದ ತುಂಗಭದ್ರಾ ನದಿ. ತುಂಗಭದ್ರಾ ನದಿಯ ಒಂದು ಸಬ್ ಟ್ರಿಬ್ಯೂಟರಿ ಆಗಿ ರಾಣೆಬೆನ್ನೂರು ಬಳಿ ಏನ್ ಮಾಡುತ್ತೆ, ಅದು ಜಾಯ್ನ್ ಆಗ್ತಕ್ಕಂಥದ್ದು. ಸೊ ಆಪ್ಷನ್ 1 ಏನಾಗಿದೆ ಇಲ್ಲಿ ಫಾಲ್ಸ್ ಆಗಿ ಇರ್ತಕ್ಕಂಥದ್ದು. ಇನ್ನು ಆಪ್ಷನ್ ಬಿ, ಎಸ್, ಇದಕ್ಕೆ ಆಲ್ರೆಡಿ ನಿಮಗೆ ಆನ್ಸರ್ ಸಿಕ್ಕಿದೆ. ಎಲ್ಲಿ? ಪಾರ್ಟ್ 1 ವಿಡಿಯೋದಲ್ಲಿ. ನಾನು ಪಾರ್ಟ್ 1 ವಿಡಿಯೋದಲ್ಲಿ ಒಂದು ಕ್ವಶನ್ ಕೇಳಿದ್ದೆ, ಲೆಂತಲ್ಲಿ, ರಿವರ್ಗಳ ಲೆಂತಲ್ಲಿ ಆನ್ಸರ್ ಮಾಡ್ತೀನಿ ಅಂತ ಹೇಳ್ಬೇಕಾದ್ರೆ ಅದೇ ಒಂದು ಟ್ಯಾಬ್ಯುಲರ್ ಕಾಲಮಲ್ಲಿ ಇನ್ನೊಂದು ಮಾತನ್ನ ಹೇಳಿದೆ, ಬಾರ್ಡರ್ಗಳನ್ನ ಸೃಷ್ಟಿಸ್ತಕ್ಕಂಥ ಒಂದು ನದಿಗಳ ಬಗ್ಗೆ ಹೇಳ್ತಾ ಹೋಗಿದೆ. ಅಲ್ಲಿ ಭೀಮಾ ನದಿ ಏನ್ ಮಾಡುತ್ತೆ, ನಿಯರ್ಲಿ 60+ ಕಿಲೋಮೀಟರ್ ಮಾಡುತ್ತೆ, ಅಲ್ಲಿ ಬಾರ್ಡರ್ ಕ್ರಿಯೇಟ್ ಮಾಡುತ್ತೆ. ಅದು ಕೂಡ ಅಷ್ಟೇ ಕರ್ನಾಟಕ ಮತ್ತೆ ಇಲ್ಲಿ ಮಹಾರಾಷ್ಟ್ರ ನದಿ ನಡುವೆ. ಸೊ ಆಪ್ಷನ್ 2 ಏನಾಗಿದೆ ಅಲ್ಲಿ ಕರೆಕ್ಟ್ ಆಗಿ ಇರ್ತಕ್ಕಂಥದ್ದು. ಇನ್ನು ಆಪ್ಷನ್ ಸಿ, ಗುಲ್ಬರ್ಗ ಜಿಲ್ಲೆಯ ಪ್ರಮುಖ ಭಾಗವು ಮಾಂಜರ ನದಿಯ ಒಂದು ಜಲನಯನ ಪ್ರದೇಶದಲ್ಲಿದೆ. ಹೌದು. ಸೊ ಮಾಂಜರ್ ರಿವರ್ ಅಂತ ಬಂದಾಗ ಅಂದ್ರೆ ಹೌದು ಇನ್ಸೆನ್ಸ್ ಆಪ್ಷನ್ ಹೌದಲ್ಲ. ಓಕೆ, ಮಾಂಜರ ನದಿ ಒಂದು ಸ್ಪೆಷಾಲಿಟಿ ಏನು ಅಂತಂದ್ರೆ, ನಾವು ಆಗ್ಲೇ ಹೇಳಿದ್ವಿ, ಇದಕ್ಕೆ ನಾವು ಪ್ರತ್ಯಾನುವರ್ತಿ ಅಥವಾ ಆಬ್ಸಿಕ್ವೆಂಟ್ ಡ್ರೈನೇಜ್ ಸಿಸ್ಟಮ್ ಅಂತ ಕರೀತಾ ಹೋಗ್ತೀವಿ. ಕಾರಂಜ ಇರ್ಬೋದು, ಮಾಂಜರ ಇರ್ಬೋದು. ಇವೆರಡು ಕೂಡ ಹೆಂಗ್ ಗೊತ್ತಾ, ದ ಕಾರಂಜ ರಿವರ್ನ ಒಂದು ಎಂಟೈರ್ ಬೇಸಿನ್ ಬೀದರ್ ಡಿಸ್ಟಿಕ್ಗೆ ಸೀಮಿತ ಆಗಿದೆ, ಗುಲ್ಬರ್ಗಾಗೆ ಬರೋದಿಲ್ಲ. ಮಾಂಜರ ನದಿಯ ಒಂದು ಬೇಸಿನ್ ಕೂಡ ಅಷ್ಟೇ ಬೀದರ್ ಜಿಲ್ಲೆಗೆ ಸೀಮಿತ ಆಗಿದೆ, ಗುಲ್ಬರ್ಗಾ ಜಿಲ್ಲೆಗೆ ಬರೋದಿಲ್ಲ. ಕಾರಂಜ ನದಿಗೆ ನಾವು ಕಾರಂಜ ಡ್ಯಾಮ್ನ ಭಾಲ್ಕಿ ಅಂತ ಕರಿತೀವಿ, ಆ ಒಂದು ತಾಲೂಕಿನಲ್ಲಿ ಬೀದರ್ ಡಿಸ್ಟ್ರಿಕ್ಟ್ ಅಲ್ಲಿ ನಿರ್ಮಾಣ ಮಾಡಿದೀವಿ. ಆ ಒಂದು ರಿವರ್ ಇಟ್ ಇಸ್ ನಾಟ್ ಅಸೋಸಿಯೇಟಿಂಗ್ ವಿತ್ ದ ಗುಲ್ಬರ್ಗ. ಸೊ ಆಪ್ಷನ್ 3 ಏನಾಗಿದೆ ಇಲ್ಲಿ ಫಾಲ್ಸ್ ಆಗಿದೆ. ಇನ್ನ ಕರ್ನಾಟಕದ ಪಶ್ಚಿಮಕ್ಕೆ ಹರಿಯುವ ನದಿಗಳು ಸಮಾನಾಂತರ ನದಿ ಒಂದು ವ್ಯವಸ್ಥೆ ಇರತಕ್ಕಂಥದ್ದು ಅಲ್ವಾ. ನಾವು ಲಾಸ್ಟ್ ಪಾರ್ಟ್ 1 ವಿಡಿಯೋದಲ್ಲಿ ದ 4 ಟೈಪ್ ಆಫ್ ದ ಡ್ರೈನೇಜ್ ಸಿಸ್ಟಮ್ ಯಾವ್ದ್ರಲ್ಲಿ ನೋಡ್ತಾ ಹೋಗಿದ್ದೀವಿ, ಡೆಂಡ್ರಿಟಿಕ್ ಪ್ಯಾಟರ್ನ್, ಪ್ಯಾರಲಲ್, ರೇಡಿಯಲ್ ಅಂಡ್ ಆಬ್ಸಿಕ್ವೆಂಟ್ ಅಂತೇಳಿ ಒಟ್ಟು 4 ರೀತಿಯ ಒಂದು ಡ್ರೈನೇಜ್ ಪ್ಯಾಟರ್ನ್ ನೋಡ್ತಾ ಹೋಗಿದ್ವಿ. ಸೊ ಇಲ್ಲಿ ಆಲ್ಮೋಸ್ಟ್ ಅಲ್ಲಿ ಪಶ್ಚಿಮಕ್ಕೆ ಹರಿದ ನದಿಗಳು ಅಂದ್ರೆ ಶರಾವತಿ ಇರ್ಬೋದು, ಕಾಳಿ ಇರ್ಬೋದು, ದೀಸ್ ಆರ್ ಬೆಸ್ಟ್ ಎಕ್ಸಾಂಪಲ್ ಫಾರ್ ದ ಪ್ಯಾರಲಲ್ ಡ್ರೈನೇಜ್ ಸಿಸ್ಟಮ್. ಆಪ್ಷನ್ ಡಿ 4 ಏನಾಗಿದೆ ಇಲ್ಲಿ ಕರೆಕ್ಟ್ ಆಗಿದೆ. ಹಾಗಿದ್ರೆ ಕೊನೆ ಅವ್ರು ಕೊಟ್ಟಿರೋ ಕೋಡ್ ಪ್ರಕಾರ ಯಾವ್ದು ಕರೆಕ್ಟ್ ಆಗಿದೆ ಇಲ್ಲಿ ಅಂತಂದ್ರೆ ಆಪ್ಷನ್ 2 ಮತ್ತು 4 ಮಾತ್ರ ಏನಾಗಿದೆ ಇಲ್ಲಿ ಕರೆಕ್ಟ್ ಆಗಿ ಇರ್ತಕ್ಕಂಥದ್ದು. ಸೊ ಅಂದ್ರೆ ಆಪ್ಷನ್ ಎ ಏನಾಗಿದೆ ನಂಗೆ ಇಲ್ಲಿ ಟ್ರೂ ಆಗಿ ಇರ್ತಕ್ಕಂಥದ್ದು ಸ್ನೇಹಿತರೆ. ಇಟ್ ಇಸ್ ಕ್ಲಿಯರ್. ಇದೇ ರೀತಿ ನಮ್ಮ KS ಅಥವಾ ಬೇರೆ ಬೇರೆ ಎಕ್ಸಾಮ್ಸ್ ನಲ್ಲಿ ನಮ್ಮನ್ನು ಟಾರ್ಗೆಟ್ ಮಾಡ್ತಾ ಹೋಗೋದು. ಸೊ ಅವ್ನು ಹೇಗಾರ ಟಾರ್ಗೆಟ್ ಮಾಡ್ತಾನೆ, ಯು ಹ್ಯಾವ್ ಟು ಬಿ ಪ್ರಿಪೇರ್. ಒಂದೇ ಒಂದು ಸಬ್ಜೆಕ್ಟ್ ಅಲ್ಲಿ ಒಂದು ಕಾನ್ಸೆಪ್ಟ್ ನಲ್ಲಿ ಕ್ವಶನ್ ಕೇಳ್ಬೋದು, ಇಲ್ಲ ಮಲ್ಟಿಪಲ್ ಆಪ್ಷನ್ ತಗೊಂಡು ಒಂದು ಕ್ವಶನ್ ಕೂಡ ಏನ್ ಮಾಡ್ಬೋದು ಎಕ್ಸಾಮ್ ಅಲ್ಲಿ ಕೇಳೋ ಚಾನ್ಸಸ್ ನಮಗೆ ಇಲ್ಲಿ ಕಾಮನ್ ಕಂಡು ಬರ್ತಕ್ಕಂಥದ್ದು.
ಹಾಗಿದ್ರೆ 5ನೇ ಕ್ವಶನ್ ನೋಡ್ತಾ ಹೋಗೋಣ. ಈಗ ಕರ್ನಾಟಕದ ಒಂದು ಪಶ್ಚಿಮಕ್ಕೆ ಹರಿಯುವ ನದಿಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸತ್ಯವಾಗಿವೆ? ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಈಸ್ ಆರ್ ಆರ್ ಟ್ರೂ ರಿಗಾರ್ಡಿಂಗ್ ವೆಸ್ಟ್ ಫ್ಲೋಯಿಂಗ್ ರಿವರ್ಸ್ ಆಫ್ ದ ಕರ್ನಾಟಕ? ಎಸ್, ಆಪ್ಷನ್ ಎ, ಪಶ್ಚಿಮಕ್ಕೆ ಹರಿಯುವ ನದಿಗಳು ಫಲವತ್ತಾದ ಮೆಕ್ಕಲು, ಬಯಲು ಮತ್ತು ನದಿಮುಖಜ ಭೂಮಿಗಳನ್ನು ಉತ್ಪಾದಿಸಲು ಸಾಧ್ಯವಾಗುವುದಿಲ್ಲ. ದ ವೆಸ್ಟ್ ಫ್ಲೋಯಿಂಗ್ ರಿವರ್ಸ್ are not able to produce fertile alluvial plains or the deltas. Option B, these rivers of Karnataka are useful for inland waterways as they flow through deep and narrow valleys. ಕರ್ನಾಟಕದ ಈ ನದಿಗಳು ಆಳವಾದ ಮತ್ತು ಕಿರಿದಾದ ಕಣಿವೆಗಳಲ್ಲಿ ಹರಿಯುವುದರಿಂದ ಒಳನಾಡಿನ ಜಲಮಾರ್ಗಗಳಿಗೆ ಉಪಯುಕ್ತವಾಗಿದೆ. ಹಾಗಿದ್ರೆ ಈ 2 ಹೇಳಿಕೆಗಳಲ್ಲಿ ಯಾವ ಹೇಳಿಕೆ ಟ್ರೂ ಆಗಿದೆ? ಫಸ್ಟ್ ಒಂದು ಹೇಳಿಕೆ ನೋಡ್ತಾ ಹೋಗೋಣ. ನಾವೀಗ ಪಶ್ಚಿಮಕ್ಕೆ ಹರಿಯುವ ನದಿಗಳು ಫಲವತ್ತಾದ ಮೆಕ್ಕಲು, ಬಯಲು ಅಥವಾ ಡೆಲ್ಟಾಗಳನ್ನು ಉತ್ಪಾದಿಸಲು ಸಾಧ್ಯವಾಗೋದಿಲ್ಲ. ಇದಕ್ಕೂ ಕೂಡ ಪಾರ್ಟ್ 1 ಆನ್ಸರ್ ಸಿಕ್ಕಿತ್ತು ನಮಗೆ. ವೇರ್ ವಿ ಟಾಕಿಂಗ್ ಅಬೌಟ್ ದ, ನಾವೆಂತ ಕರಿತೀವಿ, ಎಸ್ಚುಯರೀಸ್ಗಳು ಅಲ್ವಾ, ನಾವಿದನ್ನು ಕನ್ನಡದ ಎಂತ ಕರಿತೀವಿ, ಅಳಿವೆಗಳು ಅಂತ ಕರಿತಾ ಹೋಗ್ತೀವಿ. ಇದ್ರ ಬಗ್ಗೆ ನಾವು ಹೇಳ್ಬೇಕಂದ್ರೆ ನಿಮಗೆ ಆನ್ಸರ್ ಸಿಕ್ಕಿತ್ತು. ಒಂದ್ ತಿಳ್ಕೊಳ್ಳಿ, ಪಶ್ಚಿಮಕ್ಕೆ ಹರಿತ ನದಿಗಳಿಗೆ ನಮಗೆ ನದಿಮುಖಜ ಭೂಮಿಗಳನ್ನ ಕ್ರಿಯೇಟ್ ಮಾಡೋದಿಲ್ಲ. ನದಿಮುಖಜ ಭೂಮಿಗಳ ಬದಲಾಗಿ ಏನ ಕ್ರಿಯೇಟ್ ಮಾಡ್ತೇವೆ? ಅಳಿವೆಗಳನ್ನ ಕ್ರಿಯೇಟ್ ಮಾಡ್ತೇವೆ. ಸರ್, ರೀಸನ್ ಯಾಕೆ? ಇಟ್ಸ್ ವೆರಿ ಸಿಂಪಲ್. ಕರ್ನಾಟಕದ ಒಂದು ಕೋಸ್ಟಲ್ ಪ್ಲೇನ್, ಇದರ ಒಂದು ಆವರೇಜ್ ವಿಡ್ತ್ ಏನಾಗಿದೆ 58 to 64 ಕಿಲೋಮೀಟರ್ ಮಾತ್ರ ಇಲ್ಲಿ ಕಂಡು ಬರ್ತಕ್ಕಂಥದ್ದು. ಅಂದ್ರೆ ನಮ್ಮ ಕರಾವಳಿ ತೀರ ಪ್ರದೇಶ ತುಂಬಾ ಕಡಿಮೆ ಇದೆ. ಸೊ ಏನಾಗುತ್ತೆ, ಇವಾಗ ವೆಸ್ಟರ್ನ್ ಘಾಟ್ಸ್ ಇಂದ ಜೋರಾಗಿ ಹರಿತ ನದಿಗಳು ಏನ್ ಮಾಡುತ್ತೆ ಇಲ್ಲಿ, ಸೊ ಪ್ಲೇನ್ ರೀಜನ್ ಎಂಟ್ರಿ ಆದಾಗ ಅವಕ್ಕೆ ತಮ್ಮ ಬೇಸನ್ನ ಸ್ಪ್ರೆಡ್ ಮಾಡ್ಕೊಳಕ್ ಜಾಗ ಸಿಗೋದಿಲ್ಲ. ಏನ್ ಮಾಡ್ತವೆ ಅವು? ಸ್ಪೀಡ್ ಹರ್ಕೊಂಡೋಗಿ ದೇ ಹ್ಯಾವ್ ಜಾಯಿನ್ಡ್ ದ ಅರೇಬಿಯನ್ ಸಿ. ಈ ರೀತಿ ಇರ್ಬೇಕಾರೆ ಸೊ ಈ ಒಂದು ಕೋಸ್ಟಲ್ ಏರಿಯಾ, ನಮ್ಗೆ ಇಲ್ಲಿ ಕೋಸ್ಟಲ್ ತೀರಗಳು, ಕೋಸ್ಟಲ್ ಪ್ಲೇನ್ಸ್ ಕಡಿಮೆ ಇರೋದಕ್ಕೆ ಇದು ಡೆಲ್ಟಾಸ್ ನ ಕ್ರಿಯೇಟ್ ಮಾಡೋದಕ್ಕೆ ಬಿಡೋದಿಲ್ಲ. ಅಂದ್ರೆ ನದಿಮುಖಜ ಭೂಮಿಗಳಾಗಿರ್ಬೋದು ಅಥವಾ ಮೆಕ್ಕಲು ಒಂದು ಬಯಲು ಪ್ರದೇಶದಲ್ಲಿ ಉತ್ಪಾದನೆ ಮಾಡ್ಲಿಕ್ಕೆ ಬಿಡೋದಿಲ್ಲ. ಸೊ ಅದಕ್ಕೋಸ್ಕರ ಏನಂತ ಹೇಳಿಕೆ ಏನಾಗಿದೆ ಇಲ್ಲಿ ಕರೆಕ್ಟ್ ಆಗಿ ಇರ್ತಕ್ಕಂಥ ಸ್ನೇಹಿತರೆ. ಅಂಡ್ ಅದೇ ರೀತಿಯಾಗಿ ಆಪ್ಷನ್ ಬಿ, ಕರ್ನಾಟಕದ ಈ ನದಿಗಳು ಆಳವಾದ ಮತ್ತು ಕಿರಿದಾದ ಕಣಿವೆಗಳಲ್ಲಿ ಹರಿಯುವುದರಿಂದ ಒಳನಾಡಿನ ಜಲಮಾರ್ಗಗಳಿಗೆ ಉಪಯುಕ್ತವಾಗಿವೆ. ಓಕೆ, ಸೊ ದೀಸ್ ರಿವರ್ಸ್ ಆಫ್ ಕರ್ನಾಟಕ ಆರ್ ಯೂಸ್ಫುಲ್ ಫಾರ್ ಇನ್ಲ್ಯಾಂಡ್ ವಾಟರ್ವೇಸ್ ಆಸ್ ದೇ ಫ್ಲೋಸ್ ಥ್ರೂ ದ ಡೀಪ್ ಆಸ್ ವೆಲ್ as ದ ನ್ಯಾರೋ ವ್ಯಾಲೀಸ್. ಇದೊಂದು ಅರ್ಥ ಮಾಡ್ಕೊಳ್ಳಿ. ಇವಾಗ ಅವ್ರು ಇನ್ ಕೇಸ್ ಇವಾಗ ಆಳವಾದ ಮತ್ತು ಕಿರಿದಾದ ಕಣಿವೆಗಳಲ್ಲಿ ಈ ಒಂದು ಪಾಯಿಂಟ್ ಕೊಡ್ಲಿಲ್ಲ ಅಂತಂದ್ರೆ ಆ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿತ್ತು. ಯಾಕೆ ಅಂತಂದ್ರೆ ನ್ಯಾಷನಲ್ ವಾಟರ್ ವೇಸ್ ಅಂತ ಒಂದು ಇವಾಗ ಸೊ ಒಂದು ಕಾನ್ಸೆಪ್ಟ್ ತಗೊಂಡ್ಬಂದಿದ್ದೀವಿ. ಈಗ ನ್ಯಾಷನಲ್ ಹೈವೇಸ್ ತರನೇ ನ್ಯಾಷನಲ್ ವಾಟರ್ ವೇಸ್ ಬಂದಿದೆ. ಅದರಲ್ಲಿ ಕರ್ನಾಟಕದಲ್ಲಿ ಇರತಕ್ಕಂಥ ಎಷ್ಟೋ ನದಿಗಳು ಸೆಲೆಕ್ಟ್ ಕೂಡ ಆಗಿದೆ. ಎಸ್ಪೆಷಲಿ ಪ್ರಮುಖವಾಗಿ ವೆಸ್ಟ್ ಫ್ಲೋಯಿಂಗ್ ಹರಿತ ನದಿಗಳು ಸೆಲೆಕ್ಟ್ ಆಗಿರ್ತಕ್ಕಂಥದ್ದು. ಆದ್ರೆ ಸೊ ನೋಡಿ, ಇವಾಗ ಜೋಗ್ ಫಾಲ್ಸ್ ಮೇಲ್ಗಡೆ ಇದೆ, ಕೆಳಗೆ ಹೊನ್ನಾವರ ಇದೆ. ನಾನು ಜೋಗ್ ಫಾಲ್ಸ್ ನ ಹೊನ್ನಾವರಕ್ಕೆ ಬರೋದಕ್ಕೆ ಅಲ್ಲಿ ಆಗೋದಿಲ್ಲ. ಯಾಕೆ ಅಂತಂದ್ರೆ ಬಿಕಾಸ್ ಆಳವಾದ ಮತ್ತೆ ಅಲ್ಲಿ ಕಿರಿದಾದ ಕಣಿವೆಗಳಲ್ಲಿ ಹರಿಯೋದಕ್ಕೆ ಅಲ್ಲಿ ಒಂದು ಜಲಮಾರ್ಗ ಏನಾಗಿದೆ ಅಲ್ಲಿ ಸೂಕ್ತವಾಗಿಲ್ಲ. ಎಲ್ಲಿ ಸೂಕ್ತವಾಗಿದೆ? ಈ ಒಂದು ಪ್ಲೇನ್ ಏರಿಯಾದಲ್ಲಿ. ಯಾವಾಗ ನದಿಗಳು ಈ ಒಂದು ಕಿರಿದಾದ ಒಂದು ಪ್ರದೇಶಗಳನ್ನ ಹರ್ಕೊಂಡು ಈ ಒಂದು ಕೋಸ್ಟಲ್ ಪ್ಲೇನ್ಸಿಗೆ ಬರುತ್ತಲ್ವಾ, ಅವಾಗ ಏನಾಗುತ್ತೆ ನಮ್ಗೆ ಇಲ್ಲಿ ಉಪಯುಕ್ತ ಆಗಿರುತ್ತೆ ಹೊರತು ಈ ಒಂದು ಆಳವಾದ ಮತ್ತೆ ಕಿರಿದಾದ ಪ್ರದೇಶಗಳಿರ್ಬೇಕಾದ್ರೆ ನಮಗಲ್ಲಿ ಒಳನಾಡಿನ ಜಲ ಸಂಪರ್ಕ ಸಾರಿಗೆ ಮಾಡ್ಲಿಕ್ಕೆ ಬರೋದಿಲ್ಲ. ಯಾಕೆ ಅಂತಂದ್ರೆ ಬಿಕಾಸ್ ಆಫ್ ಪ್ರೆಸೆನ್ಸ್ ಆಫ್ ದ ರಾಕ್ ಸಿಸ್ಟಮ್. ನದಿಗಳಲ್ಲಿ ಎಲ್ಲಿ ರಾಕ್ ಬರುತ್ತೆ ಅಂತ ಗೊತ್ತಾಗಲ್ಲ. ಎಸ್ಪೆಷಲಿ ಬೇಕಾದ್ರೆ ಕಾಳಿ ರಿವರ್ ತಗೊಳ್ಳಿ, ದಾಂಡೇಲಿ ನೀವು ಇವಾಗ ರಿವರ್ ರಾಫ್ಟಿಂಗ್ ಮಾಡಕ್ ಹೋಗ್ತೀರಾ, ಈಸ್ ಪಾಸಿಬಲ್? ಅದೊಂದು ನ್ಯಾಷನಲ್ ವಾಟರ್ ವೇಸ್ ಮಾಡಕ್ ಆಗುತ್ತೆ ಅನ್ಕೊಂಡಿದ್ದೀರಾ? ನೋ, ನೀವು ಬೇಕಾದ್ರೆ ರಿವರ್ ರಾಫ್ಟಿಂಗ್ ಮಾಡ್ಕೊಂಡ್ ಬರ್ಬೋದೇ ಹೊರತು ಅಲ್ಲಿ ಪಾಸಿಬಿಲಿಟೀಸ್ ಇಲ್ಲ. ಅವನು ಈ ಒಂದು ಆಪ್ಷನ್ ಕೇಳಿದಕ್ಕೆ ಇವಾಗ ಅದನ್ನ ಬಿಟ್ಟು ಇದ್ರ ಬದಲ ಏನ್ ಮಾಡ್ಬೋದಿತ್ತು ಅವನು, ಕರ್ನಾಟಕದ ಈ ನದಿಗಳ ಒಂದು ಸೊ ಮುಖಜ ಭೂಮಿಯಲ್ಲಿ ಅಥವಾ ಈ ನದಿಗಳ ಒಂದು ಸೊ ಜಲಾನಯನ ಪ್ರದೇಶದಲ್ಲಿ ನೀವು ಮಾಡ್ಬೋದು ಅಂತ ಕೇಳಿದ್ರೆ ಅವರ ಬೇಕೇನೋ ಟ್ರೂ ಅಂತ ಹೇಳ್ಬೋದಿತ್ತು. ಅವನು ಆಳವಾದ ಮತ್ತೆ ಕಿರಿದಾದ ಕಣಿವೆಗಳು ಅಂತ ಕೇಳಿದಾನೆ, ಅಲ್ಲಿ ಹರಿಯೋದಕ್ಕೆ ಅಲ್ಲಿ ನಮ್ಗೆ ಯಾವುದೇ ಕಾರಣಕ್ಕೂ ಇಲ್ಲಿ ವಾಟರ್ ವೇಸ್ ಮಾಡೋಕ್ಕಾಗೋದಿಲ್ಲ. ಸೊ ಬಿ ಏನಾಗಿದೆ ಇಲ್ಲಿ ತಪ್ಪಾಗಿದೆ, ಎ ಮಾತ್ರ ಏನಾಗಿದೆ ಈ ಒಂದು ಆಪ್ಷನ್ಗೆ ಕರೆಕ್ಟ್ ಆಗಿ ಇರ್ತಕ್ಕಂಥದ್ದು. ಲೆಟ್ಸ್ ಗೆಟ್ ಇನ್ ಟು ದ 6th ಕ್ವಶನ್. ಕೆಳಕಂಡ 2 ಹೇಳಿಕೆಗಳನ್ನು ಓದಿ ಮತ್ತು ಸರಿಯಾದದನ್ನು ಆಯ್ಕೆ ಮಾಡಿ. ಹೇಳಿಕೆ ನಂಬರ್ 1, ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಗುದ್ದೇಕೊಪ್ಪದ ಹತ್ತಿರ ವರಾಹಿ ನದಿಯು ಉಗಮ ಹೊಂದುವುದು. ಸ್ಟೇಟ್ಮೆಂಟ್ ನಂಬರ್ 1, ವರಾಹಿ ರಿವರ್ ಆರಿಜಿನೇಟ್ಸ್ ನಿಯರ್ ಗುದ್ದೇಕೊಪ್ಪ ಇನ್ ಹೊಸನಗರ ತಾಲೂಕ್ ಆಫ್ ದ ಶಿವಮೊಗ್ಗ ಡಿಸ್ಟ್ರಿಕ್ಟ್. ಸ್ಟೇಟ್ಮೆಂಟ್ ನಂಬರ್ 2, ಇಟ್ ಇಸ್ ಅ ಕನ್ಸ್ಟ್ರಕ್ಷನ್ ಆಫ್ ದ ಕುಂಚಿಕಲ್ ಫಾಲ್ಸ್ ಬಿಫೋರ್ ಜಾಯಿನಿಂಗ್ ದ ಅರೇಬಿಯನ್ ಸಿ. ಸೊ ಎರಡನೇ ಹೇಳಿಕೆ, ಇದು ಅರಬ್ಬಿ ಸಮುದ್ರವನ್ನು ಸೇರುವುದಕ್ಕಿಂತ ಮೊದಲು ಕುಂಚಿಕಲ್ ಜಲಪಾತವನ್ನ ನಿರ್ಮಿಸಿದ್ದು. ಸೊ ಹಾಗಿದ್ರೆ ಇಲ್ಲಿ ನಾವು ಸ್ಟೇಟ್ಮೆಂಟ್ ನೋಡ್ತಾ ಹೋಗೋಣ. ಈಗ ಹೇಳಿಕೆ 1 ಮತ್ತು 2 ಸರಿಯಾಗಿದೆ. ಹೇಳಿಕೆ 2 ಏನಾಗಿದೆ 1ಕ್ಕೆ ಸಪೋರ್ಟ್ ಮಾಡ್ತದೆ.
ಎರಡನೇದು ಎರಡು ಹೇಳಿಕೆ ಸರಿಯಾಗಿದೆ, ಎರಡನೇ ಹೇಳಿಕೆ ಒಂದೊಂದಕ್ಕೆ ಸಪೋರ್ಟ್ ಮಾಡ್ತಾ ಇಲ್ಲ. ಇನ್ನು ಮೂರನೇದು ಹೇಳಿಕೆ ಎರಡನೇ ಸರಿಯಾಗಿದೆ, ಒಂದನೇ ತಪ್ಪಾಗಿದೆ. ಅಂಡ್ ಆಪ್ಷನ್ ಡಿ ಒಂದು ಎರಡು ಹೇಳಿಕೆ ಏನಾಗಿದೆ ಇಲ್ಲಿ ತಪ್ಪಾಗಿ ಇರ್ತಕ್ಕಂಥದ್ದು. ಸೊ ಸ್ಟೇಟ್ಮೆಂಟ್ ಬೋತ್ ಆಪ್ಷನ್ ಎ ಒಂದು ಸ್ಟೇಟ್ಮೆಂಟ್ 1 and 2 ಆರ್ ಟ್ರೂ ಅಂಡ್ ಸ್ಟೇಟ್ಮೆಂಟ್ 2 is supporting statement 1. ಆಪ್ಷನ್ ಬಿ ಬೋತ್ ಆರ್ ಟ್ರೂ ಅಂಡ್ ಸ್ಟೇಟ್ಮೆಂಟ್ 2 is not supporting statement 1. And option C ಒಂದು statement 1 is false, statement 2 is true, and option D both are the false statement. Is this clear? ಓಕೆ. ಸೊ ಈ ಒಂದು ಕ್ವಶನ್ ಏನ್ ಮಾಡಿದಾನೆ, ಆ ಒಂದು ಕ್ವಶನ್ ಅಲ್ಲಿ ವರಾಹಿ ನದಿ ಬಗ್ಗೆಯಲ್ಲಿ ಕೇಳ್ತಾ ಹೋಗಿದ್ದಾನೆ. ಹಾಗಿದ್ರೆ ವರಾಹಿ ನದಿ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ನೋಡ್ತಾ ಹೋಗೋಣ. ಈಗ ಈ ಒಂದು ವರಾಹಿ ನದಿ ಎಲ್ಲಿ ಉಗಮ ಆಗುತ್ತೆ? ಶಿವಮೊಗ್ಗ ಜಿಲ್ಲೆಯ ಒಂದು ತೀರ್ಥಹಳ್ಳಿ ತಾಲೂಕಿನ ಆಗುಂಬೆ ಬಳಿಯ ಒಂದು ಹೆಬ್ಬಾಗಿಲು ಅಂತ ಕರಿತೀವಿ, ಆ ಒಂದು ಸ್ಥಳದಲ್ಲಿ ಹುಟ್ಟತಕ್ಕಂಥದ್ದು. ಅಂಡ್ ಈ ಒಂದು ರಿವರ್ ಏನಾಗುತ್ತೆ, ಅರಬ್ಬಿ ಸಮುದ್ರ ಸೇರ್ಕೊಳ್ಳೋಕ್ಕಿಂತ ಮುಂಚೆ ಇನ್ನ ಒಂದು 4 ರಿವರು ಈ ನದಿಗೆ ಬಂದು ಜಾನ್ ಆಗುತ್ತೆ. ಅದರ ಮೂಲಕ ಈ ರಿವರ್ಗೆ ನಾವು ಪಂಚಗಂಗಾವಳಿ ಅಂತ ಕರಿತೀವಿ. ಹಾಗಿದ್ರೆ 4 ರಿವರ್ಗಳು ಯಾವ್ದು? ಒಂದು ಸೌಪರ್ಣಿಕಾ ನದಿ, ಇನ್ನೊಂದು ಕುಬ್ಜಾ ನದಿ, ಇನ್ನೊಂದು ಕೆದಕ ನದಿ, ಇನ್ನೊಂದು ಚಕ್ರ ನದಿ ಅಂತ ಕರಿತೀವಿ. ಈ 4 ನದಿಗಳಲ್ಲಿ ಸೇರೋದ್ರ ಮೂಲಕ ಇದು ಪಂಚಗಂಗಾವಳಿಯಾಗಿ ಜಾನ್ ಆಗ್ತಕ್ಕಂಥದ್ದು. ಅಂಡ್ ಈ ರಿವರು ಯಾವಾಗ ಕರಾವಳಿ ತೀರಕ್ಕೆ ಎಂಟ್ರಿ ಕೊಡುತ್ತೋ ಅಂತ ಸಂದರ್ಭದಲ್ಲಿ ಇದನ್ನ ಹಾಳಾಡಿ ರಿವರ್ ಅಥವಾ ಹಳದಿ ರಿವರ್ ಅಂತಾನೂ ಕೂಡ ಏನ್ ಮಾಡ್ತಾ ಹೋಗ್ತೀವಿ, ವರಾಹಿ ನದಿಗೆ ಹೇಳ್ತಕ್ಕಂಥದ್ದು. ಬಟ್ ಆದ್ರೆ ವರಾಹಿ ನದಿ ಸಂಬಂಧಪಟ್ಟ ಹಾಗೆ ಇನ್ನೊಂದು ಬ್ಯೂಟಿಫುಲ್ ಪಾಯಿಂಟ್ ಇದೆ, 2 ಬ್ಯೂಟಿಫುಲ್ ಪಾಯಿಂಟ್ ಇದೆ. ಒಂದೇನು ಅಂತಂದ್ರೆ, ಹೌದು ವರಾಹಿ ನದಿ ಏನ್ ಮಾಡುತ್ತೆ ಇಲ್ಲಿ ತಾನು ಅರಬ್ಬಿ ಸಮುದ್ರಕ್ಕೆ ಸೇರಿಕೊಳ್ಳೋಕ್ಕಿಂತ ಮುಂಚೆ ಪಶ್ಚಿಮ ಘಟ್ಟದಲ್ಲಿ ಒಂದು ಫಾಲ್ಸ್ ನ ಕ್ರಿಯೇಟ್ ಮಾಡುತ್ತೆ. ಅದುವೇ ಕುಂಚಿಕಲ್ ಫಾಲ್ಸ್. 455 ಮೀಟರ್ ಎತ್ತರ ಇದೆ, 493 ಅಡಿ ಎತ್ತರದಲ್ಲಿ ಈ ಒಂದು ಜಲಪಾತ ಇರತಕ್ಕಂಥದ್ದು. ಕರ್ನಾಟಕದ ಎತ್ತರ ಜಲಪಾತ ಯಾವುದು ಅಂತಂದ್ರೆ, ನಾವು ಚಿಕ್ಕವರಿದ್ದಾಗ ಜೋಗ ಜಲಪಾತ ಅಂತ ಹೇಳ್ತಾ ಇದ್ವಿ. ಇವಾಗ ಆನ್ಸರ್ ಚೇಂಜ್ ಆಗಿದೆ, ಕರ್ನಾಟಕದ ಎತ್ತರ ಜಲಪಾತ ಇದಾಗಿದೆ ಕುಂಚಿಕಲ್ ಇರ್ತಕ್ಕಂಥದ್ದು. ಈ ವರಾಹಿ ನದಿಗೆ ಏನ್ ಮಾಡಿದೀವಿ, ಹೊಸನಗರ ತಾಲೂಕಿನಲ್ಲಿ ಮಣಿಬೆಲೆ ಅಂತ ಒಂದು ಹಳ್ಳಿ ಇದೆ, ಅಲ್ಲೊಂದು ಡ್ಯಾಮ್ ನ ಕಟ್ಟಿದೀವಿ. ಅದುವೇ ಮಾಣಿ ಡ್ಯಾಮ್ ಅಥವಾ ಮಣಿ ಡ್ಯಾಮ್ ಅಂತಾನು ಕೂಡ ಏನ್ ಮಾಡ್ತಾ ಹೋಗ್ತೀವಿ, ಕರಿತಕ್ಕಂಥದ್ದು. ಅಂಡ್ ಇಲ್ಲಿ ವರಾಹಿ ನದಿ ಸಂಬಂಧಪಟ್ಟ ಹಾಗೆ ಒಂದು ಜಲವಿದ್ಯುತ್ ಸ್ಥಾವರ ಇದೆ. ಇಟ್ಸ್ ಎ ವರಾಹಿ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ರಾಜೆಕ್ಟ್. ಇರೋದು ಬ್ಯೂಟಿ ಏನು ಅಂತಂದ್ರೆ, ಕರ್ನಾಟಕದ ಮೊಟ್ಟ ಮೊದಲ ಒಂದು ಅಂಡರ್ ಗ್ರೌಂಡ್ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ರಾಜೆಕ್ಟ್, ಭೂಗರ್ಭಿತವಾಗಿರತಕ್ಕಂಥ ಒಂದು ಮೊದಲ ಒಂದು ಜಲವಿದ್ಯುತ್ ಸ್ಥಾವರ ಅಂತ ಏನ್ ಮಾಡ್ತಾ ಹೋಗ್ತೀವಿ, ಕರಿತಕ್ಕಂಥದ್ದು. ಇದನ್ನ 1979ರಲ್ಲಿ KPCL ಕರ್ನಾಟಕ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ಅವ್ರೇನ್ ಮಾಡ್ತಾರೆ, ಇದನ್ನಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಇಂಡಿಯಾಸ್ ಫಸ್ಟ್ ಅಲ್ಲ, ಇಂಡಿಯಾಸ್ ಫಸ್ಟ್ ಬಂದು ನಾರ್ತ್ ಇಂಡಿಯಾದಲ್ಲಿದೆ. ಇದು ಕರ್ನಾಟಕದ ಮೊಟ್ಟ ಮೊದಲ ಒಂದು ಜಲವಿದ್ಯುತ್ ಸ್ಥಾವರ ಅಂತ ಏನ್ ಮಾಡ್ತಾ ಹೋಗ್ತೀವಿ, ಕರಿತಕ್ಕಂಥದ್ದು. ಹಾಗಿದ್ರೆ ಈ ಒಂದು ಕ್ವಶನ್ಗೆ ಯಾವ ಒಂದು ಆಪ್ಷನ್ ಇಲ್ಲಿ ಟ್ರೂ ಆಗಿದೆ? ಹೇಳಿಕೆ ಒಂದು ತಪ್ಪಾಗಿದೆ. ಯಾಕೆ ಅಂತಂದ್ರೆ, ಈ ಒಂದು ರಿವರ್ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕು, ಇಲ್ಲಿ ಆಗುಂಬೆಗಳಿಗೆ ಒಂದು ಹೆಬ್ಬಾಗಿಲಿನಲ್ಲಿ ಉಗಮ ಆಗುತ್ತೆ ಹೊರತು ನಾಟ್ ಇನ್ ದ ಹೊಸನಗರ. ಹೇಳಿಕೆ ಒಂದು ತಪ್ಪಾಗಿದೆ. ಇನ್ನು ಹೇಳಿಕೆ ನಂಬರ್ 2, ಇದು ಅರಬ್ಬಿ ಸಮುದ್ರವನ್ನು ಸೇರುವುದಕ್ಕಿಂತ ಮೊದಲು ಕುಂಚಿಕಲ್ ಜಲಪಾತವನ್ನು ನಿರ್ಮಿಸುವುದು. ಅಬ್ವಿಯಸ್ಲಿ ಇಟ್ ಇಸ್ ಅ ಟ್ರೂ. ಹೇಳಿಕೆ 2 ಸರಿಯಾಗಿದೆ. ಅಂಡ್ ಸ್ಟೇಟ್ಮೆಂಟ್ 1 ಏನಾಗಿದೆ ಇಲ್ಲಿ ತಪ್ಪಾಗಿರ್ತಕ್ಕಂಥದ್ದು. ಸ್ಟೇಟ್ಮೆಂಟ್ 1 is false and statement 2 is the correct statement. Is clear? Okay. Now we'll go to the next question. That is 7th question of the topic. That is about the ಜಲಾಶಯದ ಹೆಸರು ಮತ್ತೆ ಅಣೆಕಟ್ಟು. ನನಗೆ ಇಲ್ಲಿ ಸ್ಪೇಸ್ ಇಲ್ಲ, ಅದಕ್ಕೆ ನಾನು ಕೋಡ್ಗಳನ್ನ ಇಂಗ್ಲಿಷ್ ವರ್ಷನ್ ಅಲ್ಲಿ ಮಾತ್ರ ಕೊಟ್ಟಿದ್ದೀನಿ. ಕನ್ನಡ ವರ್ಷನ್ ಅಲ್ಲಿ ಸ್ವಲ್ಪ ಫಾಂಟ್ ಸೈಜ್ ಜಾಸ್ತಿ ಮಾಡಿ ನಿಮಗೆ ಆನ್ಸರ್ ಮಾಡ್ಲಿಕ್ಕೆ ಒಂದು ಅವಕಾಶ ನಾನು ಮಾಡ್ಕೊಡ್ತಾ ಹೋಗಿದ್ದೀನಿ. ಸೊ ಹಾಗಿದ್ರೆ ಜಲಾಶಯದ ಹೆಸರು ಮತ್ತೆ ಅಣೆಕಟ್ಟು. ಪ್ರತಿ ಅಣೆಕಟ್ಟು ಏನ್ ಮಾಡ್ತೀವಿ, ಒಂದು ಅಣೆಕಟ್ಟು ನಿರ್ಮಾಣ ಆಗಿರುತ್ತಲ್ವಾ, ಆ ಹಳ್ಳಿ ಹೆಸರಾರ ಕರಿತೀವಿ, ಇಲ್ಲ ಬ್ಯಾಕ್ ವಾಟರ್ ಹೆಸರಾರ ಕರಿತೀವಿ. ಲೈಕ್ ಹೇಗೆ ಅಂತಂದ್ರೆ, ಇವಾಗ ನಾವು KRS ಡ್ಯಾಮ್ ಇದಕ್ಕೆ ಅಂತ ಕರಿತೀವಿ, ಕನ್ನಂಬಾಡಿ ಅಣೆಕಟ್ಟು ಅಂತ ಕರಿತೀವಿ. ಯಾಕದಕ್ಕೆ ನಾವು ಕನ್ನಂಬಾಡಿ ಅಂತ ಕರಿತೀವಿ? ಬಿಕಾಸ್ ದ ವಿಲೇಜ್, ಅಲ್ಲಿ ಒಂದು ವಿಲೇಜ್ ಇದೆ ಕನ್ನಂಬಾಡಿ ಅಂತೇಳಿ, ಅದಕ್ಕೆ ನಾವು ಕನ್ನಂಬಾಡಿ ಅಣೆಕಟ್ಟು ಅಂತ ಕರಿತಾ ಹೋಗ್ತೀವಿ. ಈ ರೀತಿ ಹೇಳ್ತಕ್ಕಂಥ ಕೆಲವೊಂದು ಟೈಮು ಆ ಒಂದು ಡ್ಯಾಮ್ಗಳ ಒಂದು ಬ್ಯಾಕ್ ವಾಟರ್ ಕೂಡ ಏನ್ ಮಾಡ್ತಾ ಹೋಗ್ತೀವಿ, ಬೇರೆ ಬೇರೆ ಹೆಸರಲ್ಲಿ ಕರಿತಾ ಹೋಗ್ತೀವಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಈ ಕ್ವಶನ್ ಅಲ್ಲಿ ಮ್ಯಾಚ್ ದ ಫಾಲೋವಿಂಗ್ ಅಲ್ಲಿ ಕೇಳ್ತಾ ಹೋಗಿದ್ದಾನೆ. ಓಕೆ, ಡನ್. ಹಾಗಿದ್ರೆ ಏನೆಲ್ಲ ಕೇಳ್ತಾ ಹೋಗಿದ್ದಾನೆ? ಪಂಪಸಾಗರ, ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರ, ಬಸವ ಸಾಗರ ಮತ್ತೆ ಇಲ್ಲಿ ರೇಣುಕಾ ಸಾಗರ. ಫಸ್ಟ್ ನೋಡ್ತಾ ಹೋಗೋಣ ಪಂಪಸಾಗರ. ಎಸ್, ಪಂಪಸಾಗರ ಅಂತಂದ್ರೆ ನಾವು ಹೊಸಪೇಟೆಯಲ್ಲಿ ಇರ್ತಕ್ಕಂಥ ಒಂದು ಮಲ್ಲಾಪುರ ಅಣೆಕಟ್ಟು, ಅಂದ್ರೆ ನಾವು TB ರಿವರ್ ಅಂತ ಕರಿತಾ ಹೋಗ್ತೀವಿ. ಈ ತುಂಗಭದ್ರಾ ನದಿಯ ಒಂದು ಡ್ಯಾಮ್ ಏನ್ ಕಂಡು ಬರುತ್ತಲ್ಲ, ಅದರ ಒಂದು ಬ್ಯಾಕ್ ವಾಟರ್ಗೆ ಅಂತ ಕರಿತೀವಿ ನಾವು ಪಂಪಸಾಗರ ಅಥವಾ ಪಂಪ ಒಂದು ಅಣೆಕಟ್ಟು ಅಂತ ಕರಿತಾ ಹೋಗ್ತೀವಿ. ಅಂಡ್ ಅಷ್ಟೇ ಅಲ್ಲದೆ ಈ ಅಣೆಕಟ್ಟಿನ ಸ್ಪೆಷಾಲಿಟಿ ಅಂತಂದ್ರೆ ಕರ್ನಾಟಕದ ಒಂದು ಅತ್ಯಂತ ಉದ್ದವಾಗಿರ್ತಕ್ಕಂಥ ಒಂದು ಅಣೆಕಟ್ಟು ಅಂತನೂ ಕೂಡ ಇಲ್ಲಿ ಕರಿತಕ್ಕಂಥದ್ದು.
ನೆಕ್ಸ್ಟ್ ಒನ್ ಇಸ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರ. ಎಲ್ಲಿ ಬರುತ್ತೆ ಇದು? ನಾವು ಆಲಮಟ್ಟಿ ಅಂತ ಕರಿತಾ ಹೋಗ್ತೀವಿ. ಇದು ಕೂಡ ಒಂದು ರೆಕಾರ್ಡ್ ನ ಮಾಡಿದೆ. ಏನು ಅಂತಂದ್ರೆ ಡ್ಯಾಮಿನ ಮೇಲೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರ ಅಂತ ಏನ್ ಮಾಡಿದರೆ ಒಂದು ಬೋರ್ಡ್ ನ ಹಾಕಿದರೆ ಇದು ನಮ್ಮ ಒಂದು ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ ಅಲ್ಲೂ ಕೂಡ ಏನಾಗಿದೆ ಅಲ್ಲಿ ದಾಖಲಾತಿನಲ್ಲಿ ಪಡ್ಕೊಂಡಿರ್ತಕ್ಕಂಥದ್ದು. ಅಂಡ್ ನೆಕ್ಸ್ಟ್ ಒನ್ ಇಸ್ ಬಸವಸಾಗರ ಅಂತ ಕರಿತೀವಿ. ಇದು ನಾರಾಯಣಪುರ ಒಂದು ಅಣೆಕಟ್ಟಿ ಕಂಡು ಬರ್ತಕ್ಕಂಥದ್ದು. ಈ ಒಂದು ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರ ಆಲಮಟ್ಟಿ ಅಣೆಕಟ್ಟು ಮತ್ತೆ ಇಲ್ಲಿ ಬಸವಸಾಗರ ನಥಿಂಗ್ ಬಟ್ ನಾರಾಯಣಪುರ ಜಲಾಶಯ, ಇವೆರಡೂ ಕೂಡ ಅಷ್ಟೇ ನಾವು ಅಪ್ಪರ್ ಕೃಷ್ಣದ ಒಂದು ಪ್ರಾಜೆಕ್ಟ್ ಆಗಿ ಮಾಡ್ತೀವಿ ಇಲ್ಲಿ ಒಂದು ಕರಿತಕ್ಕಂಥದ್ದು. ಇನ್ನು ರೇಣುಕಾ ಸಾಗರ, ಎಸ್, ಇದನ್ನ ನಾವು ಸೌದತ್ತಿಯ ಒಂದು ಬೆಳಗಾವಿ ಜಿಲ್ಲೆ ಸೌದತ್ತಿ ತಾಲೂಕಲ್ಲಿ ಇರತಕ್ಕಂಥ ಒಂದು ಸೌದತ್ತಿ ಯಲ್ಲಮ್ಮ ಅಂತ ಕರಿತೀವಿ, ಅಥವಾ ನಾವು ಯಲ್ಲಮ್ಮಂಗೆ ರೇಣುಕಾದೇವಿ ಅಂತ ಕರಿತೀವಿ. ಅದಕ್ಕೆ ಈ ಒಂದು ಡ್ಯಾಮಿಗೆ ರೇಣುಕಾ ಸಾಗರ ಅಂತಾನೂ ಕೂಡ ಇಲ್ಲಿ ಕರಿತಕ್ಕಂಥದ್ದು. ಅಂಡ್ ಇದನ್ನ ನವಿಲು ತೀರ್ಥ ಅಂತಾನೂ ಕೂಡ ಕರಿತಾ ಹೋಗ್ತೀವಿ, ಅಂದ್ರೆ ಪಿಕಾಕ್ ಜಾರ್ಜ್ ರಿಸರ್ವೇರ್. ಇದೊಂದು ಡ್ಯಾಮ್ ಏನಾಗ್ತಾ ಹೋಗಿದೆ, ನೀವು ಮೇಲ್ಭಾಗದಿಂದ ನೋಡಿದಾಗ ಒಂದು ಪಿಕಾಕ್ ಅಂದ್ರೆ ನವಿಲಿನ ಒಂದು ಪಾದ ಹೆಂಗ್ ಕಾಣತ್ತಲ್ವಾ ಆ ರೀತಿಯ ಕಾಣ್ತಕ್ಕಂಥದ್ದು. ಇನ್ನು ಜಾರ್ಜ್ ಅಂತಂದ್ರೆ ಕಣಿವೆಗಳಲ್ಲಿ 3 ಬೆಟ್ಟಗಳಿದೆ, ಆ 3 ಬೆಟ್ಟಗಳ ಒಂದು ಕಣಿವೆಲಿ ಏನ್ ಮಾಡ್ತಾ ಹೋಗ್ತಾರೆ ಈ ಡ್ಯಾಮ್ ನಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಹಾಗಿದ್ರೆ ಯಾವ ಒಂದು ಕೋಡಿಲಿ ಕರೆಕ್ಟ್ ಆಗಿ ಇರ್ತಕ್ಕಂಥದ್ದು, ಯಾವ ಆಪ್ಷನ್ ಕರೆಕ್ಟ್ ಆಗಿದೆ? ಸೊ ಎಗೆ ಏನ್ ಮಾಡ್ಬೇಕು ಇವಾಗ 2 ಬರಬೇಕು. ಎಸ್, ಎಗೆ 2 ಅಂತಂದಾಗ ಆಪ್ಷನ್ ಎ ಏನಾಗಿರುತ್ತೆ ಇಲ್ಲಿ ಟ್ರೂ ಆಗಿ ಇರ್ತಕ್ಕಂಥದ್ದು. ಇಟ್ಸ್ ಕ್ಲಿಯರ್, ಇಟ್ ಇಸ್ ಅ ಮೋಸ್ಟ್ ಓಕೆ ಕ್ವಶನ್. ತುಂಬಾ ಸಲ ಎಕ್ಸಾಮ್ ಅಲ್ಲಿ ಕೇಳ್ತಾ ಹೋಗಿದ್ದಾನೆ, ನಿಮ್ಮ ಒಂದು ರಿವಿಷನ್ ಪರ್ಪಸ್ ನಲ್ಲಿ ಹಾಕಿರ್ತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ, 8ನೇ ಕ್ವಶನ್. ಎಸ್, ದ 8, 9, 10 ಕ್ವಶನ್, ಈ 3 ಕ್ವಶನ್ ಏನಾಗಿದೆ ಸಾಯಿಲ್ ಸಿಸ್ಟಮ್ ಮೇಲೆ ಕೇಳಿರ್ತಕ್ಕಂಥದ್ದು. ಅಂಡ್ ಒಂದು ಕ್ವಶನ್ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಇದನ್ನ ನಾನು ಆದಷ್ಟು ಕೂಡ ಇಫ್ ಇಟ್ ಇಸ್ ಪಾಸಿಬಲ್ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಗೊಂಬರಕ್ಕೆ ಟ್ರೈ ಮಾಡ್ತೀನಿ. ಏನದು ಅಂತಂದ್ರೆ ಅಮೆರಿಕನ್ ಕ್ಲಾಸಿಫಿಕೇಶನ್ ಸಿಸ್ಟಮ್ ಆಫ್ ಸಾಯಿಲ್ಸ್ ಅಂತ ಕರಿತಾ ಹೋಗ್ತೀವಿ. ಈ ಅಮೆರಿಕನ್ ಒಂದು ಕ್ಲಾಸಿಫಿಕೇಶನ್ ಅಲ್ಲಿ ನಾವು ಸಾಯಿಲ್ಗಳಲ್ಲಿ ಬೇರೆ ಬೇರೆ ರೀತಿ ಕರಿತಾ ಹೋಗ್ತೀವಿ. ಲೈಕ್ ಹೇಗೆ ಅಂತಂದ್ರೆ ಎಂಟಿ ಸಾಯಿಲ್ಸ್ ಅಂತ ಕರಿತೀವಿ, ಆರಿಡಿ ಸಾಯಿಲ್ಸ್ ಅಂತ ಕರಿತಾ ಹೋಗ್ತೀವಿ. ಇತ್ತೀಚೆಗೆ ಎಕ್ಸಾಮಿನೇಷನ್ ಪ್ಯಾಟರ್ನ್ ಅಲ್ಲಿ ಅದು ಕ್ವಶನ್ ತುಂಬಾ ಬರ್ತಾ ಇದೆ. ಬಟ್ ಆ ಒಂದು ಕ್ವಶನ್ ಏನಾಗಿದೆ ಅಂತಂದ್ರೆ ನಮ್ಮ ಜಿಯೋಗ್ರಫಿ ರನ್ನಾಥ್ ಸರ್ ಬುಕ್ ಅಲ್ಲಿ ಆ ಒಂದು ಪಾಯಿಂಟ್ ನ ಮೆನ್ಷನ್ ಮಾಡಿಲ್ಲ. ಎಲ್ಲಿ ಮೆನ್ಷನ್ ಮಾಡಿದ್ದಾನೆ? ಕರ್ನಾಟಕ ಹ್ಯಾಂಡ್ ಬುಕ್ ಅಂತ ಕರಿತೀವಿ, ಹ್ಯಾಂಡ್ ಬುಕ್ ಅಲ್ಲಿ ಮೆನ್ಷನ್ ಮಾಡಿದ್ದಾನೆ. ಸೊ ಒಂದು ಮಣ್ಣಿನ ಒಂದು ಅಭಿವೃದ್ಧಿ ಮೇಲೆ ಕುರಿತಾಗಿ ಆ ಒಂದು ಸಾಯಿಲ್ಸ್ ಗಳಲ್ಲಿ ಕ್ಲಾಸಿಫಿಕೇಶನ್ ಮಾಡ್ತಾ ಹೋಗಿದ್ದಾನೆ. ಅದನ್ನ ಇಫ್ ಇಟ್ ಇಸ್ ಪಾಸಿಬಲ್ ನಾನು ಪಾರ್ಟ್ 3 ವಿಡಿಯೋದಲ್ಲಿ ಕವರ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಇಲ್ಲಿ ಬೇಸಿಕ್ ಆಗಿ ಸಾಯಿಲ್ ಸಿಸ್ಟಮ್ ಮೇಲೆ ಯಾವ ಕ್ವಶನ್ ಕೇಳ್ತಾ ಹೋಗ್ತಾನೆ, ಜೊತೆಗೆ ಹಾಗೆ ನಮ್ಮ ಕರ್ನಾಟಕದ ಒಂದು 4 ಸಾಯಿಲ್ ಸಿಸ್ಟಮ್ ಬಗ್ಗೆನೂ ಕೂಡ ಇಲ್ಲಿ ಹಾಗೆ ಇಷ್ಟ ಒಂದ್ಸಲ ರಿವಿಷನ್ ಕೂಡ ಮಾಡ್ಕೊಂಡ್ಬಿಡೋಣ. ಮೊದಲನೇದು, ಸೊ ಈ ಮಣ್ಣು 3 ಜಿಲ್ಲೆಗಳಲ್ಲಿ ಮಾತ್ರ ಕಂಡು ಬರುತ್ತದೆ. ಈ ಮಣ್ಣು ಮರಳು ಮತ್ತು ಜೇಡಿ ಮಣ್ಣಿನ ಮಿಶ್ರಣವಾಗಿದೆ ಮತ್ತು ಹೆಚ್ಚಿನ ಶೇಕಡವಾರು ಹ್ಯೂಮಸ್ ಅನ್ನು ಹೊಂದಿರುತ್ತೆ ಮತ್ತು ಆದ್ದರಿಂದ ಇವುಗಳು ಹೆಚ್ಚು ಫಲವತ್ತತೆ ಆಗಿರುತ್ತದೆ. ಮಣ್ಣಿನ ವರ್ಗೀಕರಣದಲ್ಲಿ ಇವುಗಳನ್ನ ಎಂಟಿ ಸಾಯಿಲ್ ಎಂದು ಕೂಡ ಕರೆಯಲಾಗುತ್ತದೆ. ಹಾಗಿದ್ದಲ್ಲಿ ಈ ಒಂದು ಸಾಯಿಲ್ ಯಾವುದು? ದಿ ಸಾಯಿಲ್ is found only in the 3 districts. The soils are a mixture of both sandy and clay and also have a large percent of humus, and so these are highly fertile. In the classification of soils, these are termed NT soils and the soil is okay. ಹಾಗೆ ಸಾಯಿಲ್ ಆಗಿರಬಹುದು. ಈಗ ಸೊ ಅನೇಕ ಒಂದು ಕ್ಲೂ ಕೊಟ್ಟಿದ್ದೇನೆ, ಇಲ್ಲಿ 2 ಕ್ಲೂ ಕೊಟ್ಟಿದ್ದೇನೆ. ಒಂದು 3 ಜಿಲ್ಲೆ, ಇನ್ನೊಂದು ಎಂಟಿ ಸಾಯಿಲ್ಸ್. ಸಿ ನಾವು ಅಲ್ಯೂವಿಯಲ್ ಸಾಯಿಲ್ಸ್ ಅಂತ ಕರಿತೀವಿ, ಎಂಟಿ ಸಾಯಿಲ್ಸ್ ಅಂತ ಕರಿತಾ ಹೋಗ್ತೀವಿ. ಎಂಟಿ ಸಾಯಿಲ್ ಸ್ಪೆಷಾಲಿಟಿನು ಈ ಒಂದು ಕಡೆ ಇರೋದಿಲ್ಲ, ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಏನ್ ಮಾಡ್ತೇವೆ ಇಲ್ಲಿ ಟ್ರಾವೆಲ್ ಮಾಡ್ತಕ್ಕಂಥದ್ದು ಅಥವಾ ಟ್ರಾನ್ಸ್ಪೋರ್ಟೇಷನ್ ಆಗ್ತಾ ಹೋಗುತ್ತೆ. ಈ ರೀತಿ ಸಾಯಿಲ್ಗಳಿಗೆ ಅಂತ ಕರಿತೀವಿ ನಾವು ಎಂಟಿ ಸಾಯಿಲ್ ಅಂತ ಕರಿತೀವಿ. ಇದು 3 ಜಿಲ್ಲೆಗಳಲ್ಲಿ ಮಾತ್ರ ಕಂಡು ಬರುತ್ತೆ. ಯಾವ್ದು? ದಕ್ಷಿಣ ಕನ್ನಡ, ಉಡುಪಿ ಮತ್ತೆ ಉತ್ತರ ಕನ್ನಡ. ಹಾಗಿದ್ರೆ ಆನ್ಸರ್ ಏನಾಗಿರುತ್ತೆ? ಆಪ್ಷನ್ ಎ, ಕರಾವಳಿ ಒಂದು ಮೆಕ್ಕಲು ಮಣ್ಣು ಅಂತ ಕರಿತಾ ಹೋಗ್ತೀವಿ. ಹಾಗಿದ್ರೆ ಲ್ಯಾಟ್ರೈಟ್ ಸಾಯಿಲ್ ಬಗ್ಗೆ ನಾವಿಲ್ಲಿ ಸ್ವಲ್ಪ ಸೊ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಮತ್ತೆ ಬೇರೆ ಕ್ವಶನ್ ಕೇಳಿದ್ರು ಕೂಡ ನೀವು ಆನ್ಸರ್ ಮಾಡಕ್ಕೆ ರೆಡಿ ಆಗಿರಬೇಕು. ಅದಕ್ಕೋಸ್ಕರನೇ ಲ್ಯಾಟ್ರೈಟ್ ಸಾಯಿಲ್ ಬಗ್ಗೆ ನಾವಿಲ್ಲಿ ನೋಡ್ಕೊಂಡ್ ಬರೋಣ. ಸೊ ಫಸ್ಟ್ ಕೋಸ್ಟಲ್ ಅಲ್ಯೂವಿಯಲ್ ಸಾಯಿಲ್ ಎಲ್ಲಿ ಕಂಡು ಬರ್ತಾ ಹೋಗುತ್ತೆ? ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡದಲ್ಲಿ ಕಂಡು ಬರ್ತಕ್ಕಂಥದ್ದು. ಈ ಸಾಯಿಲ್ ಅಲ್ಲೂ ಸೊ ರಿಚ್ನೆಸ್ ಯಾವ್ದ್ರಿಂದ? ಪೊಟ್ಯಾಷಿಯಂ ಇಂದ, ಲೈಮ್ ಇಂದ, ಆರ್ಗ್ಯಾನಿಕ್ ಮ್ಯಾಟರ್ ಇಂದ ನಗರದಲ್ಲಿ ಅತ್ಯಂತ ಒಂದು ಸಮೃದ್ಧಿಯ ಕೊಂಡಿರುತ್ತೆ. ಬಟ್ ಆದ್ರೆ ಯಾವುದರಿಂದ ಒಂದು ಪೋರ್ ಆಗಿರುತ್ತೆ ಅಂತ ಕೇಳಿದ್ರೆ ನೈಟ್ರೋಜನ್ ಕಂಟೆಂಟ್ ಇಂದ, ಹ್ಯೂಮಸ್ ಇಂದ, ಫಾಸ್ಫರಸ್ ಮತ್ತೆ ಜಿಂಕ್ ಮತ್ತೆ ಕಾಪರ್ ಏನಾಗಿರುತ್ತೆ ಈ ಒಂದು ಸಾಯಿಲ್ ಇಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಪೋರ್ ಆಗಿರುತ್ತೆ. ಹಾಗಿದ್ರೆ ಈ ಒಂದು ಸಾಯಿಲ್ ನಿಮಗೆ ಎಲ್ಲಿ ಕಂಡು ಬರುತ್ತೆ? ಮೇಜರ್ ಆಗಿ ನದಿಗಳು ಅಥವಾ ಒಂದು ಹಳ್ಳ ಕೊಳ್ಳಗಳು ಈ ಒಂದು ಪ್ರೆಷನ್ ಮಾಡ್ತಾ ಹೋಗುತ್ತೆ. ಇಲ್ಲಿ ಈ ಒಂದು ಮಣ್ಣನ್ನ ಇಲ್ಲಿ ಡೆಪಾಸಿಟ್ ಮಾಡ್ತಾ ಹೋಗುತ್ತೆ.
ವೆಸ್ಟರ್ನ್ ಘಾಟ್ಸ್ನಲ್ಲಿ ಹರಿದು ಬರ್ತಾ ನದಿಗಳೇನ್ ಮಾಡುತ್ತೆ ಇಲ್ಲಿ ಸೊ ಬಂದು ಈ ಸಾಯಿಲ್ ಒಂದ್ ಕಡೆಗೆ ಡೆಪಾಸಿಟ್ ಮಾಡ್ತಾ ಹೋಗುತ್ತೆ. ಇದ್ರ ಮೂಲಕ ಈ ಒಂದು ಸಾಯಿಲ್ಗೆ ಅಂತ ಕರಿತೀವಿ ನಾವು ಎಂಟಿ ಸಾಯಿಲ್ಸ್ ಅಂತಾನೂ ಕೂಡ ಇಲ್ಲಿ ಕರಿತಕ್ಕಂಥದ್ದು ಅಲ್ವಾ. ಸೊ ಕೋಸ್ಟಲ್ ಲೆವೆಲ್ ಸಾಯಿಲ್ ಅಲ್ಲಿ ನಮ್ಮ ಒಂದು ಜೇಡಿ ಮಣ್ಣನ್ನು ಕೂಡ ಏನ್ ಮಾಡ್ತೀವಿ ಇಲ್ಲಿ ಮಿಶ್ರಿತವಾಗಿ ನೋಡ್ತಕ್ಕಂಥದ್ದು. ಹಾಗಿದ್ರೆ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. 9ನೇ ಕ್ವಶನ್. ಸೊ ಈ ಕೆಳಗಿನ ಯಾವ ಜಿಲ್ಲೆಗಳಲ್ಲಿ ಗಣನೀಯ ಪ್ರಮಾಣದ ಪ್ರಾಚೀನ ಲ್ಯಾಟ್ರೈಟ್ ಮಣ್ಣು ಕಂಡು ಬಂದಿದೆ? ಏನ್ಷಿಯಂಟ್ ಲ್ಯಾಟ್ರೈಟ್ ಸಾಯಿಲ್. Okay, so a considerable amount of the ancient laterite soil was found in which of the following district? Option A Belagavi, option B Chikkamangaluru, option C Bidar, option D Chikkaballapura, option E Shivamogga, and option F that is about the Dharwada. ಹಾಗಿದ್ರೆ ಯಾವ ಜಿಲ್ಲೆಯಲ್ಲಿ ಕಂಡು ಬರ್ತಾ ಹೋಗುತ್ತೆ? ಫಸ್ಟ್ ನೋಡ್ತಾ ಹೋಗೋಣ ಈಗ ಲ್ಯಾಟ್ರೈಟ್ ಸಾಯಿಲ್ ಬಗ್ಗೆ. ಲ್ಯಾಟ್ರೈಟ್ ಸಾಯಿಲ್ ಬಂದು ನಮ್ಮ ಒಂದು ಪಶ್ಚಿಮ ಘಟ್ಟಗಳ ಒಂದು ಏರಿಯಾದಲ್ಲಿ ಉತ್ತರ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆ, ದಕ್ಷಿಣ ಕನ್ನಡ, ಕೊಡಗು, ಚಿಕ್ಕಮಗಳೂರು, ಶಿವಮೊಗ್ಗ ಮತ್ತೆ ಬೆಳಗಾವಿ ಜಿಲ್ಲೆಗಳಲ್ಲಿ ಕಂಡು ಬರ್ತಕ್ಕಂಥದ್ದು. ಈ ಸಾಯಿಲ್ ಅಲ್ಲಿ ಐರನ್, ಅಲ್ಯೂಮಿನಿಯಂ ಮತ್ತೆ ಪೊಟ್ಯಾಷಿಯಂ ರಿಚ್ನೆಸ್ ಇಂದ ಕೂಡಿದ್ರೆ ಸೊ ಡಿಫಿಷಿಯೆಂಟ್ ಆಗಿ ನೈಟ್ರೋಜನ್, ಫಾಸ್ಫೇಟ್, ಕ್ಯಾಲ್ಸಿಯಂ ಮತ್ತೆ ಆರ್ಗ್ಯಾನಿಕ್ ಮ್ಯಾಟರ್ ಆಗಿರುತ್ತೆ, ಡಿಫಿಷಿಯೆಂಟ್ ಇಂದ ಕೂಡಿರುತ್ತೆ. ಅಂಡ್ ಈ ಒಂದು ಲ್ಯಾಟ್ರೈಟ್ ಸಾಯಿಲ್ ಸೊ ಎಲ್ಲಿ ಫಾರ್ಮೇಶನ್ ಆಗುತ್ತೆ ದಟ್ ಪಾಯಿಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಎಲ್ಲಿ ನಮಗೆ ಹೈ ಟೆಂಪರೇಚರ್ ಮತ್ತೆ ಹೈ ರಾನ್ಫಾಲ್ ಕಂಡು ಬರುತ್ತೋ ಆ ಒಂದು ಪ್ರದೇಶದಲ್ಲಿ ಕಂಡು ಬರತಕ್ಕಂಥದ್ದು. ಅಂದ್ರೆ ಪಶ್ಚಿಮ ಘಟ್ಟಗಳಲ್ಲಿ ಹೌದು ವಿಪರೀತ ಮಳೆನೂ ಕೂಡ ಇರುತ್ತೆ, ವಿಪರೀತವಾಗಿ ಟೆಂಪರೇಚರ್ ಕೂಡ ಇರುತ್ತೆ. ಅಂತ ಒಂದು ಪ್ರದೇಶದಲ್ಲಿ ಈ ಒಂದು ಲ್ಯಾಟ್ರೈಟ್ ಸಾಯಿಲ್ ಏನಾಗುತ್ತೆ ಕಂಡು ಬರ್ತಾ ಹೋಗುತ್ತೆ. ಅಂಡ್ ಈ ಒಂದು ಲ್ಯಾಟ್ರೈಟ್ ಸಾಯಿಲ್ಗೆ ನಾವು ಜಂಬಿಟ್ಟಿಗೆ ಮಣ್ಣು ಅಂತಲೂ ಕೂಡ ಕರೀತಾ ಹೋಗ್ತೀವಿ. ಇವತ್ತು ಕೂಡ ಅಷ್ಟೇ ಪಶ್ಚಿಮ ಘಟ್ಟಗಳಲ್ಲಿ ಏನ್ ಮಾಡ್ತಾ ಹೋಗ್ತಾರೆ, ಮನೆಗಳ ನಿರ್ಮಾಣದಲ್ಲಿ ಇಟ್ಗೆನೆ ಬಳಕೆ ಮಾಡ್ತಾರೆ. ರೀಸನ್ ಇಸ್ ವೆರಿ ಸಿಂಪಲ್. ಒಂದು ನಿಮ್ಮ ಮಣ್ಣಿನ ಇಟ್ಟಿಗೆ ಹಾಗೆ ಇದು ಕೂಡ ಹಾರ್ಡ್ ಆಗಿ ಕಂಡು ಬರುತ್ತೆ. ಒಂದು ಕನ್ಸ್ಟ್ರಕ್ಷನ್ ಟೈಮಲ್ಲಿ ಯೂಸ್ ಮಾಡೋದ್ರಿಂದ ಬೇಗ ಬೇಗ ನಿರ್ಮಾಣ ಮಾಡ್ತಾ ಹೋಗ್ಬೋದು. ನೀವು ಹೇಗೆ ನಗರಗಳಲ್ಲಿ ನಾವು ಸಿಮೆಂಟ್ ಬ್ಲಾಕ್ಗಳನ್ನ ಯೂಸ್ ಮಾಡ್ತೀವೋ ಅಲ್ಲಿ ನಮಗೆ ತುಂಬಾ ಒಂದು ಹೇರಳವಾಗಿ ಸಿಗೋದ್ರಿಂದ ಅಲ್ಲೇನ್ ಮಾಡ್ತೀವಿ, ಈ ಜಂಬಿಟ್ಟಿಗೆ ಮಣ್ಣನ್ನು ನಾವಿಲ್ಲಿ ಬಳಕೆ ಮಾಡ್ತಾ ಹೋಗ್ತೀವಿ. ಅಂಡ್ ಈ ಒಂದು ಸಾಯಿಲ್ ಏನ್ಷಿಯಂಟ್ ಲ್ಯಾಟರೈಟ್ ಸಾಯಿಲ್ ನಮಗೆ ಎಲ್ಲಿ ಕಂಡು ಬರುತ್ತೆ ಅಂತಂದ್ರೆ ಕೋಲಾರ, ಚಿಕ್ಕಬಳ್ಳಾಪುರ, ಬೀದರ್ ಮತ್ತೆ ಕಲಬುರಗಿ ಜಿಲ್ಲೆಗಳಲ್ಲಿ ನಮಗೆ ಕಂಡು ಬರತಕ್ಕಂಥದ್ದು ಈ ಒಂದು ಏನ್ಷಿಯಂಟ್ ಲ್ಯಾಟರೈಟ್ ಸಾಯಿಲ್. ಹಾಗಿದ್ರೆ ಯಾವ ಆಪ್ಷನ್ಸ್ ಇಲ್ಲಿ ಕರೆಕ್ಟ್ ಆಗಿದೆ? ಆಪ್ಷನ್ ನಮ್ಗೆ ಬಂದಿಲ್ಲಿ ಬೀದರ್ ಮತ್ತೆ ಚಿಕ್ಕಬಳ್ಳಾಪುರ ಈ 2 ಜಿಲ್ಲೆಗಳಲ್ಲಿ ಮಾತ್ರ ಕಂಡು ಬರ್ತಕ್ಕಂಥದ್ದು. ಕೋಲಾರ ಇದೆ, ಚಿಕ್ಕಬಳ್ಳಾಪುರ ಇದೆ, ಬೀದರ್ ಮತ್ತೆ ಕಲಬುರಗಿ ಇದೆ ಅಟ್ಯಾಚ್ಮೆಂಟ್ ಏರಿಯಾಸ್. ಚಿಕ್ಕಬಳ್ಳಾಪುರದ ಪಕ್ಕ ಏನಾಗುತ್ತೆ, ಕೋಲಾರ ಕಂಡು ಬರುತ್ತೆ, ಬೀದರ್ ಪಕ್ಕ ಕಲಬುರಗಿ ಕಂಡು ಬರುತ್ತೆ. ಈ 4 ಜಿಲ್ಲೆಗಳಲ್ಲಿ ಮಾತ್ರ ನಮಗೆ ಪ್ರಾಚೀನ ಒಂದು ಲ್ಯಾಟರೈಟ್ ಸಾಯಿಲ್ ಕಂಡು ಬರ್ತಾ ಹೋಗುತ್ತೆ. ಸೊ ಆನ್ಸರ್ ಸಿ 3 ಮತ್ತೆ 4 ಏನಾಗಿದೆ ಇಲ್ಲಿ ಮಾತ್ರ ಅಂತ ಹೇಳಿ ನಾವು ಆನ್ಸರ್ನ ಹೇಳ್ಬೋದು. ಸೊ ಹಾಗಿದ್ರೆ ನಾವು ಈ ಒಂದು ವಿಡಿಯೋದ ಕೊನೆಯ ಒಂದು ಕ್ವಶನ್ ನಾವಿಲ್ಲಿ ಡೀಲ್ ಮಾಡ್ತಾ ಹೋಗೋಣ. ಏನಪ್ಪಾ ಅದು ಕೊನೆಯ ಕ್ವಶನ್? ಸೊ ಕಪ್ಪು ಮಣ್ಣು ಈ ಕೆಳಕಂಡ ಯಾವ ಒಂದು ಕೃಷಿಗೆ ಸೂಕ್ತವಾಗಿದೆ? ಬ್ಲಾಕ್ ಸಾಯಿಲ್ ಇಸ್ ವೆಲ್ ಸೂಟಬಲ್ ಫಾರ್ ದ ಕಲ್ಟಿವೇಶನ್ ಆಫ್ ಆಪ್ಷನ್ ಎ ಜೋವಾರ್ ಜೋಳ, ಆಪ್ಷನ್ ಬಿ ಬಾಜ್ರಾ, ಆಪ್ಷನ್ ಸಿ ಪಲ್ಸಸ್, ಅಂಡ್ ಆಪ್ಷನ್ ಡಿ ಟೊಬ್ಯಾಕೋ, ಆಪ್ಷನ್ 5 ಕೊಕೊನಟ್, ಅಂಡ್ ಆಪ್ಷನ್ 6 ಏಲಕ್ಕಿ ಅಂತ ಹೇಳ್ತಾ ಹೋಗಿದ್ದಾನೆ. ನಮಗೆಲ್ಲ ಗೊತ್ತಿದೆ ಇಲ್ಲಿ. ಸೊ ಸರ್ ಬ್ಲಾಕ್ ಸಾಯಿಲ್ ಇಟ್ ಇಸ್ ವೆರಿ ಫೇಮಸ್ ಫಾರ್ ದ ತಂಬಾಕು ಅಂತ ಕರೀತಾ ಹೋಗ್ತೀವಿ. ಹೌದು, ಅಂದ್ರೆ ಇವಾಗ ನಮಗೆ ಎಲ್ಲೆಲ್ಲಿ ಒಂದು ಬ್ಲಾಕ್ ಸಾಯಿಲ್ ಕಂಡು ಬರ್ತಾ ಹೋಗುತ್ತೋ ಅದನ್ನ ಕಾನ್ಸೆಪ್ಟ್ ನ ಇಟ್ಕೊಂಡು ನಾವಿಲ್ಲಿ ಈ ಒಂದು ಕ್ವಶನ್ ಇಲ್ಲಿ ಆನ್ಸರ್ ಮಾಡ್ತಾ ಇಲ್ಲಿ ಟ್ರೈ ಮಾಡ್ತಾ ಹೋಗೋಣ. ಸೊ ಕಪ್ಪು ಮಣ್ಣಿಗೆ ಯಾವ್ದೆಲ್ಲ ಒಂದು ಸೂಟಬಲ್ ಆಗಿದೆ? ತಂಬಾಕಿ ಸೂಟಬಲ್ ಆಗಿದೆ. ಓಕೆ, ಅದನ್ನ ಆಪ್ಷನ್ 4 ಇಸ್ ಟ್ರೂ. 4 ಅಂತಕ್ಕಂಥ ನಮಗೆ ಎಲ್ಲ ಆಪ್ಷನ್ ಕೂಡ ಕಾಮನ್ ಆಗಿ ಕಂಡು ಬರ್ತಕ್ಕಂಥದ್ದು. ಇನ್ನ ದ್ವಿದಳ ಧಾನ್ಯಗಳು ಅಂದ್ರೆ ಪಲ್ಸಸ್, ಉತ್ತರ ಕರ್ನಾಟಕದ ಒಂದು ಬಹುತೇಕ ಒಂದು ಪ್ರದೇಶಗಳು ಏನ್ ಮಾಡ್ತಾ ಹೋಗ್ತೀವಿ ನಾವು ದ್ವಿದಳ ಧಾನ್ಯಗಳಲ್ಲಿ ನೋಡ್ತಕ್ಕಂಥದ್ದು. ಅಂದ್ರೆ 3 ಕೂಡ ಏನಾಗಿದೆ ಇಲ್ಲಿ ಕರೆಕ್ಟ್ ಆಗಿ ಇರ್ತಕ್ಕಂಥದ್ದು. ಸೊ ನಂಗೆ ಸಿ ಏನಾಯ್ತು ಇವಾಗ ರಿಮೂವ್ ಇಲ್ಲಿ ಆಗ್ತಕ್ಕಂಥದ್ದು. ಇನ್ನ ಸೊ ತೆಂಗಿನಕಾಯಿ ನಮ್ಮ ಉತ್ತರ ಕರ್ನಾಟಕದ ಭಾಗದಲ್ಲಿ ನಾವು ತೆಂಗಿನಕಾಯಿನಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ನೋಡ್ತಕ್ಕಂಥದ್ದು. ಇನ್ನ ಬಾಜ್ರ ಬೆಳಿತೀವಿ ಮತ್ತೆ ಜೋಳನು ಕೂಡ ಬೆಳಿತೀವಿ. ಸೊ ಆಪ್ಷನ್ ಎ ಏನಾಗಿದೆ ನನಗಿಲ್ಲಿ ಸರಿಯಾಗಿ ಹೊಂದಾಣಿಕೆಯಾಗಿ ಬರ್ತಕ್ಕಂಥದ್ದು ಅಲ್ವಾ. ಸೊ ಯಾವ ಯಾವ ಒಂದು ಸಾಯಿಲ್ ಇಲ್ಲಿ ಇದು ಸೂಟಬಲ್ ಆಗಿದೆ ಅಂತ ನೋಡ್ತಾ ಹೋಗೋಣ. ಸೊ ಹಾಗಿದ್ರೆ ನಾವು ಇಷ್ಟೆಲ್ಲ ಮಾತಾಡಿದ್ಮೇಲೆ ಸೊ 2 ಸಾಯಿಲ್ ಸಿಸ್ಟಮ್ ಬಗ್ಗೆ ಮಾತಾಡಿದೀವಿ. ಇನ್ನ ಒಂದು 2 ಸಾಯಿಲ್ ಸಿಸ್ಟಮ್ ಇದೆ, ಒಂದು ಬ್ಲಾಕ್ ಸಾಯಿಲ್, ಇನ್ನೊಂದು ರೆಡ್ ಸಾಯಿಲ್. ಅದ್ರ ಬಗ್ಗೆನೂ ಕೂಡ ಇನ್ಫಾರ್ಮೇಶನ್ ನೋಡ್ಬೋಣ. ಫಸ್ಟ್ ಒನ್ ಇಸ್ ಬ್ಲಾಕ್ ಸಾಯಿಲ್. ನಮಗಿದು ಧಾರವಾಡ, ಗದಗ, ಬಳ್ಳಾರಿ, ಕೊಪ್ಪಳ, ಕಲಬುರಗಿ, ಯಾದಗಿರಿ, ಬಾಗಲಕೋಟೆ, ಬೆಳಗಾವಿ ಮತ್ತೆ ಚಿತ್ರದುರ್ಗ ಜಿಲ್ಲೆಗಳಲ್ಲಿ ಕಂಡು ಬರ್ತಾ ಹೋಗುತ್ತೆ. ಈ ಒಂದು ಸಾಯಿಲ್ ಅಲ್ಯೂಮಿನಿಯಂ, ಮ್ಯಾಗ್ನೀಷಿಯಂ, ಟೈಟಾನಿಯಂ ಆಕ್ಸೈಡ್ಸ್ ಅಂಡ್ ಆಕ್ಸೈಡ್ಸ್ ಆಫ್ ಐರನ್ ಏನಾಗಿದೆ ಸಮೃದ್ಧದಿಂದ ಕೂಡಿದ್ರೆ ಬಟ್ ಲ್ಯಾಕ್ ಇನ್ ದ ನೈಟ್ರೋಜನ್, ಫಾಸ್ಫರಸ್ ಮತ್ತೆ ಆರ್ಗ್ಯಾನಿಕ್ ಮ್ಯಾಟರ್ ಅಲ್ಲಿ ಕಡಿಮೆ ಇರ್ತಕ್ಕಂಥದ್ದು. ಈ ಬ್ಲಾಕ್ ಸಾಯಿಲ್ ನಮಗೆ ಫಾರ್ಮೇಶನ್ ಆಗಬೇಕು ಅಂದ್ರೆ ನಮಗೆ ಯಾವ ರಾಕ್ ಆಗಿರ್ಬೇಕು? ಬಸಾಲ್ಟ್ ರಾಕ್.
ಈ ಬಸಾಲ್ಟ್ ರಾಕ್ನ ಒಂದು ವೆದರಿಂಗ್ ಆಕ್ಷನ್ ಆಗೋದ್ರ ಮೂಲಕ ನಮಗೆ ಕಪ್ಪು ಮಣ್ಣು ಕಂಡು ಬರತಕ್ಕಂಥದ್ದು. ಸಮ್ಟೈಮ್ಸ್ ಇದನ್ನ ನಾವು ಡೆಕ್ಕನ್ ಟ್ರ್ಯಾಪ್ ಸಾಯಿಲ್ ಅಂತಾನೂ ಕೂಡ ಕರೀತಾ ಹೋಗ್ತೀವಿ. ಯಾಕೆ ಅಂತಂದ್ರೆ ದಕ್ಕನ್ ಎಷ್ಟೋ ಪ್ರದೇಶಗಳಲ್ಲಿ ದಕ್ಕನ್ ಪ್ರಸ್ಥಭೂಮಿಯಲ್ಲಿ ಈ ಒಂದು ಮಣ್ಣಿನಾಗಿದೆ ಹೇರಳವಾಗಿ ಇರ್ತಕ್ಕಂಥದ್ದು. ಅಂಡ್ ಈ ಒಂದು ಸಾಯಿಲ್ ಸೂಟಬಲ್ ಫಾರ್ ದ ಕಲ್ಟಿವೇಶನ್ ಆಫ್ ಕಾಟನ್ ಆಗಿರೋದಕ್ಕೆ ಇದನ್ನ ಕಾಟನ್ ಸಾಯಿಲ್ ಅಂತ ಕರಿತೀವಿ. ಜೊತೆಗೆ ರೇಗೂರ್ ಸಾಯಿಲ್ ಅಂತಾನೂ ಕೂಡ ಕರೀತಕ್ಕಂಥದ್ದು. ಅಂಡ್ ಈ ಒಂದು ಸಾಯಿಲ್ ಏನಾಗ್ತಾ ಹೋದೆ ಮಾಯಿಶ್ಚರ್ನ ಹಿಡಿದಿಟ್ಕೊಳ್ತಕ್ಕಂಥದ್ದು. ದೀರ್ಘ ಒಂದು ಅವಧಿನಲ್ಲಿ ಮಾಯಿಶ್ಚರ್ ಒಂದು ಹಿಡಿದಿಟ್ಕೊಳ್ತಕ್ಕಂಥ ಒಂದು ಕೆಪಬಿಲಿಟಿ ಈ ಬ್ಲ್ಯಾಕ್ ಸಾಯಿಲ್ಗೆ ಇರ್ತಕ್ಕಂಥದ್ದು. ಅಂಡ್ ಈ ಒಂದು ಸಾಯಿಲ್ ಸ್ಪೆಷಾಲಿಟಿ ಏನು ಅಂತಂದ್ರೆ ನಿಮಗೆ ಸ್ಟಾರ್ಟಿಂಗ್ ಅಲ್ಲಿ ಲೈಟ್ ಬ್ಲ್ಯಾಕ್ ಅಲ್ಲಿ ಕಂಡು ಬರ್ತಾ ಹೋದ್ರೆ ಇನ್ನು ಡೆಪ್ತ್ ಆಫ್ ದ ಒಂದು ಮಣ್ಣಲ್ಲಿ ಹೋಗ್ತಾ ಹೋದ ಆಳಗ ಮಟ್ಟಿಗೆ ಹೋಗ್ತಾ ಹೋದಂಗೆ ಅಲ್ಲಿ ಒಂದು ಡಾರ್ಕ್ ಬ್ಲ್ಯಾಕ್ ಕಲರ್ ಅಲ್ಲಿ ಕಂಡು ಬರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಒನ್ ಇಸ್ ರೆಡ್ ಸಾಯಿಲ್. ಇದು ತುಮಕೂರು, ಬೆಂಗಳೂರು, ರಾಮನಗರ, ಕೋಲಾರ, ಚಿಕ್ಕಬಳ್ಳಾಪುರ, ಚಾಮರಾಜನಗರ, ಮಂಡ್ಯ ಮತ್ತೆ ಮೈಸೂರು ಜಿಲ್ಲೆಗಳಲ್ಲಿ ಕಂಡು ಬರ್ತಕ್ಕಂಥದ್ದು. ಇಟ್ಸ್ ವೆರಿ ರಿಚ್ ಇನ್ ಐರನ್, ಲೈಮ್ ಮತ್ತೆ ಸಾಲ್ಟ್ ಇಂದ ರಿಚ್ ಆಗಿ ಕೂಡ್ಕೊಂಡಿದೆ. ಬಟ್ ಲ್ಯಾಕ್ ಆಫ್ ನೈಟ್ರೋಜನ್, ಫಾಸ್ಫರಸ್ ಮತ್ತೆ ಹ್ಯೂಮಸ್ ಇಂದ ಇಲ್ಲಿ ಲ್ಯಾಕ್ ಆಫ್ ಅಲ್ಲಿ ಕೂಡಿರ್ತಕ್ಕಂಥದ್ದು. ಈ ಒಂದು ರೆಡ್ ಸಾಯಿಲ್ ನಮಗೆ ಹೇಗೆ ಫಾರ್ಮೇಶನ್ ಆಗುತ್ತೆ ಅಂದ್ರೆ ಬ್ಲ್ಯಾಕ್ ಸಾಯಿಲ್ ಫಾರ್ಮೇಶನ್ ಆಗೋದಕ್ಕೆ ಬಸಾಲ್ಟ್ ರಾಕ್ ಬೇಕು. ಇನ್ನು ರೆಡ್ ಸಾಯಿಲ್ ಫಾರ್ಮೇಶನ್ ಆಗೋದಕ್ಕೆ ಗ್ರಾನೈಟ್ ಅಥವಾ ಗ್ನೀಸ್, ಇಗ್ನೀಸ್ ರಾಕ್ ಆಗಿರ್ತಕ್ಕಂಥ ಅಗ್ನಿಶಿಲೆಗಳಾಗಿರ್ತಕ್ಕಂಥ ಗ್ರಾನೈಟ್ ಅಥವಾ ಗ್ನೀಸ್ ಮೂಲಕ ಏನಾಗುತ್ತೆ ನಮಗೊಂದು ರೆಡ್ ಸಾಯಿಲ್ ಇಲ್ಲಿ ಕಂಡು ಬರ್ತಕ್ಕಂಥದ್ದು. ಈ ಒಂದು ರೆಡ್ ಸಾಯಿಲ್ ಸ್ಪೆಷಾಲಿಟಿ ಅಂತಂದ್ರೆ ಅಪ್ಪರ್ ಲೇಯರ್ ಅಲ್ಲಿ ರೆಡ್ ಆಗಿರುತ್ತೆ, ಭೂಮಿ ಒಳಗೆ ಹೋದಂಗೆ ಏನಾಗ್ತಿರುತ್ತೆ ಅದು ಯೆಲ್ಲೋಯಿಶ್ ಆಗಿ ಇಲ್ಲಿ ಕನ್ವರ್ಟ್ ಆಗೋದನ್ನು ಕೂಡ ನಾವಿಲ್ಲಿ ನೋಡ್ತಾ ಇಲ್ಲಿ ಹೋಗ್ಬೋದು. ಉತ್ತರ ಕರ್ನಾಟಕದ ಕೆಲವು ಭಾಗಗಳಲ್ಲಿ ಈ ಒಂದು ಕೆಂಪು ಮಣ್ಣಿನ ಒಂದು ಅವೈಲೇಬಲ್ ಇದೆ. ಆ ಒಂದು ಕೆಂಪು ಮಣ್ಣಿಗೆ ಅಂತ ಕರಿತೀವಿ ನಾವು ಮಸಾರಿ ಮಣ್ಣುಗಳು ಅಥವಾ ಮಸಾರಿ ಸಾಯಿಲ್ಸ್ ಅಂತಾನು ಕೂಡ ಏನ್ ಮಾಡ್ತಾ ಹೋಗ್ತೀವಿ ಕರಿತಕ್ಕಂಥದ್ದು. ಸೊ ಇಲ್ಲಿಗೆ ಈ ಒಂದು ಸಾಯಿಲ್ನ ಅಥವಾ ಈ ಒಂದು ಕ್ವಶನ್ ಒಂದು ಮುಕ್ತಾಯ ಆಗಿದೆ. ಜೊತೆಗೆ ಸೊ ಇವತ್ತಿನ ಒಂದು ದ ಟಾಪ್ 10 ಕ್ವಶನ್ಸ್ ಕೂಡ ಮುಗ್ದು ಹೋಗಿದೆ. ನಾನು ಆಗ್ಲೇ ಹೇಳಿದಾಗೆ ಪಾರ್ಟ್ 3 ವಿಡಿಯೋದಲ್ಲಿ ಇಫ್ ಇಟ್ ಇಸ್ ಪಾಸಿಬಲ್ ಐ ವಿಲ್ ಬ್ರಿಂಗ್ ದ ಮೋರ್ ಕ್ವಶನ್ಸ್, ಮೋರ್ ಆಂಟಿಸಿಪೇಟೆಡ್ ಕ್ವಶನ್ಸ್ ಅಂಡ್ ಎಸ್ಪೆಷಲಿ ದ ಅಮೆರಿಕನ್ ಒಂದು ಸಾಯಿಲ್ ಕ್ಲಾಸಿಫಿಕೇಶನ್ ಆ ಟಾಪಿಕ್ ಕೂಡ ಏನ್ ಮಾಡ್ತೀನಿ ನಿಮಗೆ ತರಲಿಕ್ಕೆ ಇಲ್ಲಿ ನಾನು ಪ್ರಯತ್ನದಲ್ಲಿ ಪಡ್ತಕ್ಕಂಥದ್ದು. ಅಂಡ್ ಈ ಒಂದು ವಿಡಿಯೋ ಕೆಳಗೆ ನೀವು ಇನ್ ಕೇಸ್ ಈ ವಿಡಿಯೋನ ಮೊಟ್ಟ ಮೊದಲ ಬಾರಿ ನೋಡ್ತಾ ಇದ್ರೆ ಕೆಳಗಡೆ ಪಾರ್ಟ್ 1 ವಿಡಿಯೋ ಒಂದು ಲಿಂಕ್ ಇದೆ, ನೀವು ಪಾರ್ಟ್ 1 ಕ್ವಶನ್ಸ್ ಕೂಡ ಇಲ್ಲಿ ನೋಡ್ತಾ ಹೋಗ್ಬೋದು. ಅಂಡ್ ಲೆಟ್ಸ್ ನಾನು ಮುಂದಿನ ವಿಡಿಯೋದಲ್ಲಿ ಪಾರ್ಟ್ 3 ದೆನ್ ನೆಕ್ಸ್ಟ್ ಟಾಪ್ ಒಂದು 10 ಕ್ವಶನ್ಸ್ ನಾವು ಮುಂದಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ. ಧನ್ಯವಾದಗಳು.